Good evening, students. Welcome to ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್. ಹೇಗಿದ್ದೀರಾ ಎಲ್ರು? ಸ್ಕೂಲಿಗೆ ಹೋಗಿ ಬಂದ್ರಿ ಅಲ್ವಾ? ಫ್ರೆಶ್ ಅಪ್ ಆಗಿ ಪಾಠ ಕೇಳಲಿಕ್ಕೆ ರೆಡಿ ಆಗಿ ಕೂತಿದ್ದೀರಾ ಅನ್ಕೊಳ್ತೇನೆ ಅಲ್ವಾ? ಸರಿ ವಿದ್ಯಾರ್ಥಿಗಳೇ, ಇವತ್ತು ಕನ್ನಡ ಮಾಧ್ಯಮದಲ್ಲಿ ಭೌತಶಾಸ್ತ್ರದ ಒಂದು ಅಧ್ಯಾಯ ವಿದ್ಯುತ್ ಶಕ್ತಿ ಅನ್ನೋ ಅಧ್ಯಾಯವನ್ನ ಕಲಿಸ್ತಾ ಇದ್ದೇನೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಬೆಳಕು ಅಧ್ಯಾಯವನ್ನ ಸ್ಟಡಿ ಮಾಡಿದ್ದೇವೆ ನಾವು ಅಲ್ವಾ? ಸೊ ಅದು ಮುಗಿದಿದೆ. ಇವತ್ತಿನ ಹೊಸ ಅಧ್ಯಾಯ ವಿದ್ಯುತ್ ಶಕ್ತಿ. ಸರಿ ವಿದ್ಯಾರ್ಥಿಗಳೇ, ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ವಿದ್ಯುತ್ ಶಕ್ತಿ ನಾವು ದಿನನಿತ್ಯದ ಜೀವನದಲ್ಲಿ ಏನ್ ಮಾಡ್ತೇವೆ, ಬಳಸ್ತೇವೆ ಅಲ್ವಾ? ದೈನಂದಿನ ಚಟುವಟಿಕೆಗಳಲ್ಲಿ ಬಳಸ್ತಾ ಇರ್ತೇವೆ. ಹಾಗಾಗಿ ಎಲ್ಲಿ ವಿದ್ಯುತ್ ಶಕ್ತಿಯನ್ನ ಬಳಕೆ ಮಾಡ್ತೇವೆ ಮಕ್ಕಳ? ಓಕೆ, ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಸರಿ, ನಾನೀಗ ವಿದ್ಯುತ್ ಶಕ್ತಿ ಅಧ್ಯಾಯದ ಬಗ್ಗೆ ನಿಮ್ಗೆ ಹೇಳಕ್ ಹೊರಟಿದ್ದೇನೆ, ಆಯ್ತಾ? ಸೊ ಮಕ್ಕಳ, ನಿಮ್ಗೆಲ್ಲ ಗೊತ್ತಿದೆ, ನಾವು ಮನೆಯಲ್ಲಿ ವಿದ್ಯುತ್ ಶಕ್ತಿ ಉಪಯೋಗವನ್ನ ತುಂಬಾ ಮಾಡ್ಕೊಳ್ತೇವೆ ಅಲ್ವಾ? ಎಲ್ಲಿ ಉಪಯೋಗಿಸ್ತೀವಿ ನೋಡೋಣ, ಒಂದೆರಡು ಉದಾಹರಣೆ ಕೊಡ್ತೀರಾ? ಆ ಈಗ ನಾನು ನಿಮ್ಗೆ ಪಾಠ ಮಾಡ್ತಾ ಇದ್ದೇನೆ ಅಲ್ವಾ? ವಿದ್ಯುತ್ ಶಕ್ತಿ ಅನ್ನೋ ಅಧ್ಯಾಯವನ್ನ ಕಲಿಸ್ತಾ ಇದ್ದೇನೆ, ಹೌದಾ?
ಈಗ ನೀವ್ ಇದನ್ನ ಕೇಳ್ಬೇಕು ಅಂದ್ರೆ ನಿಮ್ಗೊಂದು ಸೋರ್ಸ್ ಬೇಕು ಅಲ್ವಾ? ಅಂದ್ರೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಯಾವ್ದಾದ್ರು ಆಗಿರಬಹುದು. ಅದ್ ಯಾವ್ದಾದ್ರು ಯೂಸ್ ಮಾಡಿ ನೀವೇನ್ ಮಾಡ್ತಾ ಇದ್ದೀರಾ ಈಗ? ವಿದ್ಯುತ್ ಶಕ್ತಿ ಅನ್ನೋ ಪಾಠವನ್ನ, ನಾನ್ ಮಾಡ್ತಾ ಇರೋ ಪಾಠವನ್ನ ಕೇಳ್ತಾ ಇದ್ದೀರಾ ಅಲ್ವಾ ಮಕ್ಕಳ? ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡಿದ್ದೇವೆ? ವಿದ್ಯುತ್ ಶಕ್ತಿಯನ್ನ ಬಳಸಿದ್ದೇವೆ ಅಂತ ಆಯ್ತು. ನೀವ್ ಕೇಳ್ಬಹುದು, ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿದ್ದೇವೆ, ಪಾಠ ಕೇಳ್ತಾ ಇದ್ದಾವೆ. ಇಲ್ಲ ಮೊಬೈಲ್ ಅನ್ನ ಆನ್ ಮಾಡಿದ್ದೇವೆ, ಪಾಠ ಕೇಳ್ತಾ ಇದ್ದಾವೆ ಮೇಡಮ್. ಇಲ್ಲಿ ಎಲ್ಲಿ ವಿದ್ಯುತ್ ಶಕ್ತಿ ಉಪಯೋಗ ಆಗಿದೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ನೋಡಿ, ಇಲ್ಲಿ ನಾವು ನೇರ ಅಥವಾ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ ಆಗಿ ನಾವು ಬಳಕೆ ಮಾಡ್ತೇವೆ ಅಲ್ವಾ? ದಿನಾಲು ವಿದ್ಯುತ್ ಶಕ್ತಿ ಬಳಕೆ ಆಗುತ್ತೆ, ನಿಮಗ್ ಗೊತ್ತಿದೆ. ಹೌದಾ ಮಕ್ಳ? ಆಗತ್ತಾ ಇಲ್ವಾ? ಹೇಳಿ ನೋಡೋಣ. ಈಗ ನೀವು ಮೊಬೈಲ್ ಅನ್ನ ಯೂಸ್ ಮಾಡಿ ಪಾಠ ಕೇಳ್ತೀರಾ ಅಥವಾ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಿ ಪಾಠ ಕೇಳ್ತೀರಾ ಅಂತ ಹೇಳಿದೆ ಅಲ್ವಾ? ಸೊ ಅಲ್ಲಿ ಹೇಗೆ ವಿದ್ಯುತ್ ಶಕ್ತಿಯನ್ನ ಬಳಕೆ ಮಾಡ್ತಾ ಇದ್ದೇವೆ ಅಂದ್ರೆ, ನಮ್ಗೆ ಚಾರ್ಜ್ ಬೇಕು ಅಲ್ವಾ? ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅನ್ನ ಬಳಸಬೇಕು ಅಂದ್ರೆ ಅದನ್ನ ಚಾರ್ಜಿಗೆ ಹಾಕಿ ಬಳಸ್ತೇವೆ. ಹೌದಲ್ವಾ ಮಕ್ಳ? ಚಾರ್ಜ್ ಬೇಕೇ ಬೇಕು. ಹಾಗಾದ್ರೆ ಆ ಚಾರ್ಜ್ ಎಲ್ಲಿಂದ ಬರುತ್ತೆ? ಅದನ್ನ ವಿದ್ಯುತ್ ಶಕ್ತಿ ಅಂತ ಹೇಳ್ತೇವೆ ಅಲ್ವಾ? ಚಾರ್ಜ್ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಅದು ಚಾರ್ಜಿಂಗಿಗೆ ಹಾಕ್ಬೇಕು. ಇಲ್ಲಿ ನಾವು ಏನ್ ಬಳಕೆ ಮಾಡ್ತೇವೆ? ವಿದ್ಯುತ್ ಶಕ್ತಿಯನ್ನ ಬಳಕೆ ಮಾಡ್ತೇವೆ. ಹೀಗೆ ಮಕ್ಕಳ, ಹೀಗೆ ನಾವು ತುಂಬಾ ಉದಾಹರಣೆಯನ್ನ ಹೇಳ್ಬಹುದು ವಿದ್ಯುತ್ ಶಕ್ತಿಯನ್ನ ಬಳಕೆ ಮಾಡ್ಕೊಂಡು. ಬೇರೆ ಬೇಡ, ದಿನನಿತ್ಯ ನಾವು ಕತ್ಲೆ ಆದ್ಮೇಲೆ ಬೆಳಕನ್ನ ಹಾಕ್ತೇವೆ, ಹೌದಾ? ಟ್ಯೂಬ್ ಲೈಟ್ ಬಲ್ಬ್ ಅನ್ನ ಉರಿಸ್ತೇವೆ. ಅದು ಎಲ್ಲಿಂದ ಬರುತ್ತೆ? ಅದು ಎಲ್ಲಿಂದ ಬರುತ್ತೆ ನಮ್ಗೆ? ಅದಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡ್ತೇವೆ? ಸ್ವಿಚ್ ಅನ್ನ ಆನ್ ಮಾಡಿ ಬೆಳಕನ್ನು ಪಡ್ಕೊಳ್ತೇವೆ ಅಲ್ವಾ? ಅಂದ್ರೆ ನಾವ್ ಇಲ್ಲಿ ಏನ್ ಮಾಡಿದ್ದೇವೆ? ಇಲ್ಲೂ ಕೂಡ ವಿದ್ಯುತ್ ಶಕ್ತಿಯನ್ನ ಬಳಕೆ ಮಾಡಿದ್ದೇವೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಹಾಗಾದ್ರೆ ಈ ವಿದ್ಯುತ್ ಶಕ್ತಿಯ ಮೂಲ ಆಕರಗಳು ಯಾವುದು? ಸುಮಾರು ಒಂದಿಷ್ಟು ಆಕರಗಳಿವೆ. ನಾವು ಜಲ ವಿದ್ಯುತ್ ಸ್ಥಾವರಗಳಿಂದ ಅಥವಾ ಡ್ಯಾಮ್ ಅಂತ ಹೇಳ್ತೇವಲ್ವಾ ಅಲ್ಲಿಂದ, ಅಥವಾ ಅಣು ವಿದ್ಯುತ್ ಸ್ಥಾವರಗಳಿಂದ ಏನ್ ಮಾಡ್ತೇವೆ? ವಿದ್ಯುತ್ ಶಕ್ತಿಯನ್ನ ಪಡ್ಕೊಳ್ತೇವೆ ಅಲ್ವಾ ಮಕ್ಳ? ಅಂದ್ರೆ ಇವೆಲ್ಲ ಯೂಸ್ ಮಾಡಿ ನಾವೇನ್ ಮಾಡ್ತೇವೆ? ವಿದ್ಯುತ್ ಶಕ್ತಿಯನ್ನ ಪಡ್ಕೊಳ್ತೇವೆ. ಹಾಗಾದ್ರೆ ಇವತ್ತಿನ ಅಧ್ಯಾಯದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ? ವಿದ್ಯುತ್ ಶಕ್ತಿಯ ಬಗ್ಗೆ ಸರಿಯಾಗಿ ಕಲಿತಾ ಹೋಗೋಣ. ವಿದ್ಯುತ್ ಪ್ರವಾಹ ಅಂದ್ರೆ ಏನು? ವಿದ್ಯುತ್ ಪ್ರವಾಹವನ್ನ ನಾವು ಹೇಗೆ ಮೆಷರ್ ಮಾಡ್ತೇವೆ ಅನ್ನೋ ವಿಷಯವನ್ನೆಲ್ಲ ನಾವು ಕಲಿತಾ ಹೋಗೋಣ, ಆಯ್ತಾ? ಓಕೆ, ಸರಿ ವಿದ್ಯಾರ್ಥಿಗಳೇ, ನಾವು ವಿದ್ಯುತ್ ಶಕ್ತಿಯಲ್ಲಿ ದಿನನಿತ್ಯ ಬಳಕೆ ಮಾಡೋ ವಿದ್ಯುತ್ ಬಗ್ಗೆ ನಮ್ಗೆ ಗೊತ್ತಿದೆ ಅಲ್ವಾ? ಆದ್ರೆ ಅದರ ನಾವು ಸರಿಯಾಗಿ ಅಧ್ಯಯನ ಮಾಡ್ತಾ ಹೋಗ್ಬೇಕು ಅಂದ್ರೆ ನಾವು ಈ ಅಧ್ಯಾಯವನ್ನ ನೋಡ್ಬೇಕು. ಸೊ ನೋಡಿ, ಇಲ್ಲಿ ಮೊದಲನೇದಾಗಿ ವಿದ್ಯುತ್ ಪ್ರವಾಹದ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಯಾವ್ದ್ರ ಬಗ್ಗೆ ಹೇಳಿದ್ದಾರೆ? ವಿದ್ಯುತ್ ಪ್ರವಾಹದ ಬಗ್ಗೆ. ಈಗ ನಾವು ನೋಡಿ, ಇಲ್ಲಿ ನಿಮ್ಗೆ ಡೈಗ್ರಾಮ್ ಕಾಣಿಸ್ತಾ ಇದೆ ಅಲ್ವಾ? ಈ ಡೈಗ್ರಾಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಒಂದು ಬ್ಯಾಟ್ರಿ ಇದೆ, ಬ್ಯಾಟ್ರಿಯಿಂದ ಏನಿದೆ ಇಲ್ಲಿ ಕನೆಕ್ಷನ್ ಕಾಣಿಸ್ತಾ ಇದೆ, ಹೌದಾ? ಇವನ್ನೆಲ್ಲ ನಾನು ನಿಮ್ಗೆ ಸರಿಯಾಗಿ ಡೀಟೇಲ್ ಆಗಿ ಹೇಳ್ತೇನೆ ಮಕ್ಕಳ. ಫಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಫಸ್ಟ್ ನಾವು ಒಂದಿಷ್ಟು ಬೇಸಿಕ್ ಥಿಂಗ್ಸ್ ಅಂತ ಹೇಳ್ತೇವೆ ನಾವು, ಹೌದಾ? ಒಂದಿಷ್ಟು ಈ ಪೂರ್ವ ವಿಷಯಗಳನ್ನ, ಈ ವಿಷಯವನ್ನು ಕಲಿಯೋಗಿಂತ ಮೊದಲು ಒಂದಿಷ್ಟು ಪೂರ್ವ ವಿಷಯಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಅವುಗಳನ್ನ ನೋಡೋಣ. ನೋಡಿ, ಇಲ್ಲಿ ವ್ಯಾಖ್ಯೆಯಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ವ್ಯಾಖ್ಯೆಯಲ್ಲಿ ಏನಂತ ಹೇಳಿದ್ದಾರೆ? ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವನ್ನ ಏನಂತ ಕರಿತೇವೆ? ವಿದ್ಯುತ್ ಪ್ರವಾಹ ಅಂತ ಕರಿತೇವೆ ಅಲ್ವಾ? ಈ ವಾಕ್ಯ ನಮಗೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನಮಗೆ ಇಲ್ಲಿ ನೋಡಿ, ನಿರ್ದಿಷ್ಟ ಕ್ಷೇತ್ರ ಮೂಲಕ ಅಂತ ಬಳಸಿದ್ದೇವೆ ಅಲ್ವಾ? ಆ ಕ್ಷೇತ್ರ ಯಾವುದು ಅನ್ನೋದು ಗೊತ್ತಾಗ್ಬೇಕು. ಹಾಗೆ ಆ ಕ್ಷೇತ್ರದಲ್ಲಿ ಈ ಆವೇಶಗಳು ಅಂದ್ರೆ ಏನು ಅನ್ನೋದನ್ನು ಕೂಡ ನಾವೇನ್ ಮಾಡ್ಬೇಕಾಗತ್ತೆ? ಆಯ್ತಾ? ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಇವನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಾವು
ಫಸ್ಟ್ ಕೆಲವೊಂದು ಬೇಸಿಕ್ ಥಿಂಗ್ಸ್ ಅನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಆಯ್ತಾ? ನಿಮ್ಗೆ ಇದು ಈಗಾಗ್ಲೇ ಗೊತ್ತಿದೆ ಕೆಲವೊಂದು ವಿಷಯಗಳು ಅಲ್ವಾ? ನೋಡಿ ಇಲ್ಲಿ ಆವೇಶಗಳು ಅಂತ ಹೇಳ್ತೇವೆ. ಆವೇಶಗಳಲ್ಲಿ ಎರಡು ವಿಧ ಅಲ್ವಾ? ಯಾವ್ದದು? ಧನಾತ್ಮಕ ಆವೇಶಗಳು, ಹೌದಾ, ಪಾಸಿಟಿವ್, ಇನ್ನೊಂದು ಋಣಾತ್ಮಕ ಆವೇಶಗಳು ಅಂತ ಹೇಳ್ತೇವೆ, ಆಯ್ತಾ? ಸೊ ಇಲ್ಲಿ ನೀವು ಈಗಾಗಲೇ ಕೆಮಿಸ್ಟ್ರಿಯಲ್ಲಿ ಕೆಲವೊಂದು ಪರಮಾಣುವಿನ ರಚನೆ ಅನ್ನೋ ಅಧ್ಯಾಯವನ್ನ ಕಲ್ತಿರ್ತೀರಾ ಅಲ್ವಾ ಮಕ್ಕಳ? ಕಲ್ತಿದ್ದೀರಾ ಅಲ್ವಾ? ಪರಮಾಣುವಿನ ರಚನೆ, ಹೌದಾ? ಸೊ ಇಲ್ಲಿ ಏನಾಗತ್ತೆ, ಪರಮಾಣು ಹೇಗೆ ರಚನೆಯಾಗಿದೆ ಅನ್ನೋದನ್ನ ನೋಡಿದ್ರೆ, ಇದು ಈಗ ಒಂದು ಪರಮಾಣು, ಇಲ್ಲಿ ಏನಿದೆ ನ್ಯೂಕ್ಲಿಯಸ್ ಅಂತ ಹೇಳ್ತೇವೆ ಇದಕ್ಕೆ, ಹೌದಾ? ಅಥವಾ ನೀವು ಕನ್ನಡದಲ್ಲಿ ಕೋಶ ಕೇಂದ್ರ ಅಂತ ಬಳಸ್ತೇವೆ, ಹೌದಾ? ನ್ಯೂಕ್ಲಿಯಸ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಇದೆ, ಹೌದಾ? ಪ್ರೋಟಾನ್ ಇರುತ್ತೆ ಇದ್ರ ಒಳಗಡೆ. ಸೊ ನೆಕ್ಸ್ಟ್ ಅಲ್ಲಿ ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ, ಹೌದಾ? ಈ ಶೆಲ್ ಅಲ್ಲಿ ಹೊರಗಡೆ ಶೆಲ್ ಅಲ್ಲಿ ಏನಾಗ್ತಾ ಇರುತ್ತೆ, ಎಲೆಕ್ಟ್ರಾನ್ಗಳ ಪ್ರವಾಹ ಆಗ್ತಾ ಇರುತ್ತೆ, ಹೌದಾ? ಪ್ರವಹಿಸ್ತಾ ಇರುತ್ತೆ. ಈ ಎಲೆಕ್ಟ್ರಾನ್ಗಳು ಏನಿದೆ ಅಲ್ವಾ, ಇವುಗಳ ಚಲನೆಯಿಂದ ನಮ್ಗೆ ಏನಾಗತ್ತೆ, ವಿದ್ಯುತ್ ಪ್ರವಾಹ ಉತ್ಪತ್ತಿ ಆಗುತ್ತೆ ಮಕ್ಕಳ, ಇವುಗಳ ಚಲನೆಯಿಂದ, ಎಲೆಕ್ಟ್ರಾನ್ಗಳಿಂದ, ಹೌದಾ? ಈಗ ಹಾಗಾದ್ರೆ ಪರಮಾಣುವಿನ ರಚನೆಯಲ್ಲಿ ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ಗಳನ್ನ ಬಳಸ್ತೇವೆ. ಇಲ್ಲಿ ಆವೇಶಗಳು ಅಂದ್ರೆ ಅದೇ ಒಂದು ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್. ಮ್ಯಾಕ್ಸಿಮಮ್ ಆಗಿ ವಿದ್ಯುತ್ ಪ್ರವಾಹ ಅಂತ ಬಂದಾಗ ಎಲೆಕ್ಟ್ರಾನ್ಗಳ ಚಲನೆ ಅನ್ನೋದನ್ನೇ ನಾವು ತಗೊಳ್ಬೇಕಾಗುತ್ತೆ, ಆಯ್ತಾ? ಎಲೆಕ್ಟ್ರಾನ್ಗಳ ಚಲನೆ ಅನ್ನೋದನ್ನ, ಹೌದಾ? ಸೊ ಹಾಗಾದ್ರೆ ಎಲೆಕ್ಟ್ರಾನ್ ಯಾವಾಗ್ಲೂ ನೆಗೆಟಿವ್ ಇರುತ್ತೆ ಅಲ್ವಾ ಮಕ್ಕಳ? ಸೊ ನೆಗೆಟಿವ್. ಇಲ್ಲಿ ನೋಡಿ ಇಲ್ಲಿ, ಹಾಗಾದ್ರೆ ಇಲ್ಲಿ ಹೇಗೆ ಎಲೆಕ್ಟ್ರಾನ್ಗಳು ಪ್ರವಾಹ ಮಾಡುತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ಇಲ್ಲಿ ಆವೇಶ ಅಂದ್ರೆ ಎಲೆಕ್ಟ್ರಾನ್ಗಳ ಪ್ರವಹಿಸುವಿಕೆ, ಚಾರ್ಜ್. ಯಾವ ಚಾರ್ಜು? ಎಲೆಕ್ಟ್ರಾನ್ ಚಾರ್ಜ್ ಅನ್ನ ತಗೊಂಡಿದ್ದೇವೆ. ಸೊ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಈ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಕಾಣಿಸ್ತಾ ಇದೆ ಮಕ್ಕಳ, ಅಲ್ವಾ? ಪಾಸಿಟಿವ್ ಮತ್ತೆ ನೆಗೆಟಿವ್. ಇಲ್ಲಿ ಇದು ನೆಗೆಟಿವ್ ಅಂದ್ರೆ ಋಣಾತ್ಮಕ, ಪಾಸಿಟಿವ್ ಅಂದ್ರೆ ಧನಾತ್ಮಕ ಅಂತ ಹೇಳ್ತೇವೆ. ನೆಗೆಟಿವ್ ಅಂದ್ರೆ ಋಣಾತ್ಮಕ, ಪಾಸಿಟಿವ್ ಅಂದ್ರೆ ಧನಾತ್ಮಕ, ಆಯ್ತಾ? ಸೊ ಇಲ್ಲಿ ನೋಡಿ ನಾವು ಸೆಲ್ ಅಂತ ಕರಿತೇವೆ. ಸೆಲ್ ಅಥವಾ ನೀವು ಕನ್ನಡದಲ್ಲಿ ಇದನ್ನ ಏನ್ ಹೇಳ್ತೀರಾ? ಸೆಲ್ಲಿಗೆ ಕನ್ನಡದಲ್ಲಿ ಕೋಶ ಅಂತ ಹೇಳ್ತೇವೆ ಅಲ್ವಾ? ಈ ಸೆಲ್ ನಲ್ಲಿ ಒಂದು ಋಣಾತ್ಮಕ ಒಂದು ಧನಾತ್ಮಕ ಅಂತ ಇದೆ. ಸೊ ಇವುಗಳನ್ನು ಕೂಡ ಅಂದ್ರೆ ಅರ್ಥ ಏನು? ಇಲ್ಲಿ ಋಣಾತ್ಮಕ, ನಾನು ಆಗ್ಲೇ ಹೇಳಿದೆ, ಎಲೆಕ್ಟ್ರಾನ್ ಅಂದ್ರೆ ಋಣಾತ್ಮಕ ಅಂತ ಹೇಳಿದೆ ಅಲ್ವಾ? ಇಲ್ಲಿ ಈ ಎಂಡ್ ಅಲ್ಲಿ, ಈ ತುದಿಯಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅದೇ ಧನಾತ್ಮಕದಲ್ಲಿ ಏನಾಗುತ್ತೆ, ಪಾಸಿಟಿವ್ ಅಂದ್ರೆ ಧನಾತ್ಮಕ ಆವೇಶಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಆಯ್ತಾ? ಸೊ ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಎಲೆಕ್ಟ್ರಾನ್ಗಳ ಪ್ರವಾಹ ಈ ನೆಗೆಟಿವ್ ಋಣಾತ್ಮಕ ಎಂಡಿಂದ ಆಗತ್ತೆ. ಧನಾತ್ಮಕ ಇಲ್ಲಿ ಕಡಿಮೆ ಎಲೆಕ್ಟ್ರಾನ್ಗಳು ಇರುತ್ತವೆ, ಎಲ್ಲಿ? ಪಾಸಿಟಿವ್ ಎಂಡ್ ಅಲ್ಲಿ. ನೆಗೆಟಿವ್ ಎಂಡ್ ಅಲ್ಲಿ ಜಾಸ್ತಿ ಎಲೆಕ್ಟ್ರಾನ್ ಇರುತ್ತವೆ, ಹೌದಾ? ಸೊ ಇವು ಏನಾಗತ್ತೆ, ಪ್ರವಹಿಸುತ್ತೆ. ಹೇಗೆ? ಇದು ಸೆಲ್ ಅಂತ ಹೇಳ್ತೇವಲ್ವಾ? ಈ ಸೆಲ್ ಅನ್ನೋದು ರಾಸಾಯನಿಕ ವಸ್ತುಗಳ ಮಿಶ್ರಣದಿಂದ ಆಗಿರುತ್ತೆ. ಸೊ ಅಲ್ಲಿ ರಾಸಾಯನಿಕ ಕ್ರಿಯೆಗಳು ಆಗಿ ಏನಾಗತ್ತೆ, ಎಲೆಕ್ಟ್ರಾನ್ಗಳು ಪ್ರವಾಹ ಆಗತ್ತೆ. ಸೊ ಅವು ಎನರ್ಜಿಯನ್ನ ಪಡ್ಕೊಂಡು ಏನಾಗತ್ತೆ, ಇಲ್ಲಿ ಪ್ರವಾಹವನ್ನ ಮಾಡ್ತವೆ, ಆಯ್ತಾ? ಸೊ ಹಾಗಾದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಮಕ್ಕಳೇ ಅಲ್ವಾ? ಇಲ್ಲಿ ಒಂದು ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇದೇನಿದು? ಇದನ್ನು ನಾವು ವಾಹಕಗಳು ಅಂತ ಹೇಳ್ತೇವೆ. ಮುಖ್ಯವಾಗಿ ನಮ್ಗೆ ವಾಹಕಗಳ ಬಗ್ಗೆ ಗೊತ್ತಿರ್ಬೇಕು. ಇಲ್ಲಿ ಎರಡು ವಾಹಕಗಳಿವೆ, ಹೌದಾ? ಸಾರಿ, ವಾಹಕಗಳಲ್ಲಿ ಎರಡು ವಿಧ, ಅಥವಾ ಆವೇಶಗಳು ಪ್ರವಹಿಸಲು ವಾಹಕಗಳು ಬೇಕಾಗತ್ತೆ. ಒಂದನ್ನ ವಾಹಕ ಅಂತ ತಗೊಳ್ತೇವೆ, ಇನ್ನೊಂದನ್ನ ನಾವು ಅವಾಹಕಗಳು ಅಂತ ಹೇಳ್ತೇವೆ, ಹೌದಾ? ಒಂದು ವಾಹಕ, ಇನ್ನೊಂದು ಅವಾಹಕ. ಹಾಗಾದ್ರೆ ವಾಹಕಗಳು ಅಂದ್ರೆ ಏನು? ವಾಹಕಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಕಂಡಕ್ಟರ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಕಂಡಕ್ಟರ್ಸ್ ಅಂತ ಕರಿತೇವೆ. ಅವಾಹಕಗಳನ್ನ ನಾವು ಇನ್ಸುಲೇಟರ್ಸ್ ಅಂತ ಕರಿತೇವೆ. ವಾಹಕಗಳನ್ನ ಕಂಡಕ್ಟರ್ಸ್ ಅಂತ, ಅವಾಹಕಗಳನ್ನ ಇನ್ಸುಲೇಟರ್ಸ್ ಅಂತ ಕರಿತೇವೆ.
ಇಲ್ಲಿ ನಮಗೆ ವಿದ್ಯುತ್ ಪ್ರವಾಹ ಆಗಬೇಕು ಅಂದ್ರೆ ವಾಹಕಗಳು ಬೇಕು. ಸೊ ಇಲ್ಲಿ ಒಂದು ಎಂಡಲ್ಲಿ ಏನ್ ಮಾಡಿದ್ದಾರೆ, ಸೆಲ್ ಅನ್ನು ಕನೆಕ್ಟ್ ಮಾಡಿದ್ದಾರೆ. ಯಾವ್ದಕ್ಕೆ ಮಾಡಿದ್ದಾರೆ, ಯಾವುದೋ ಒಂದು ವಾಹಕ ತಂತಿ. ಇಲ್ಲಿ ಯಾವುದೋ ಒಂದು ವಾಹಕ ತಂತಿಗೆ ಏನ್ ಸೆಲ್ ಅನ್ನ ಕನೆಕ್ಟ್ ಮಾಡಿದ್ದೇವೆ. ಆಯ್ತಾ? ನೋಡಿ ಮಕ್ಕಳ, ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇರೋ ಗೆರೆ ಇದೆ ಅಲ್ವಾ, ನೋಡಿ ಇಲ್ಲಿ ಇದೇ ಡೈಗ್ರಾಮ್ ಅನ್ನೇ ನಾನು ಸೈಡಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ. ಈ ದೊಡ್ಡದಾಗಿ ಕಾಣಿಸ್ತಾ ಇರೋ ಗೆರೆಯನ್ನ ಯಾವಾಗ್ಲೂ ನಾವು ಪಾಸಿಟಿವ್ ಅಂತ ತಗೊಳ್ತೇವೆ, ಸ್ಮಾಲ್ ಗೆರೆಯನ್ನ ಯಾವಾಗ್ಲೂ ಏನಂತ ತಗೊಳ್ತೇವೆ, ನೆಗೆಟಿವ್ ಅಂತ ತಗೊಳ್ತೇವೆ. ಆಯ್ತಾ? ಸೊ ಇಲ್ಲಿ ಏನಾಗಿದೆ, ಈ ಪಾಸಿಟಿವ್ ಮತ್ತು ನೆಗೆಟಿವ್ ಎಂಡ್ ಸೆಲ್ ಇದೆ ಅಲ್ವಾ, ಇದಕ್ಕೆ ನಾವು ವಾಹಕವನ್ನ ಕನೆಕ್ಟ್ ಮಾಡಿದ್ದೇವೆ ಇಲ್ಲಿ. ಹಾಗಾದ್ರೆ ನೀವು ಕೇಳ್ಬಹುದು, ವಾಹಕಗಳು ಅಂತ ಹೇಳಿದ್ದೀರಾ, ವಾಹಕ ಅಂದ್ರೆ ಏನು ಅಂತ. ವಾಹಕ ಅಂದ್ರೆ ಯಾವ ವಸ್ತುವು ತನ್ನ ಮೂಲಕ ಕರೆಂಟ್ ಪಾಸ್ ಆಗ್ಲಿಕ್ಕೆ ಬಿಡುತ್ತೋ ಅದನ್ನ ಏನಂತ ಕರಿತೇವೆ, ವಾಹಕಗಳು ಅಂತ ಕರಿತೇವೆ. ಇಲ್ಲಿ ಏನಾಗತ್ತೆ, ವಸ್ತುವು ತನ್ನ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡುತ್ತೆ, ಅಲೋ ಮಾಡುತ್ತೆ ಅಂತ ಹೇಳ್ತೇವೆ. ಸೊ ಅವು ವಾಹಕಗಳು. ಯಾವುದು ತನ್ನ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡುವುದಿಲ್ಲವೋ ಅದನ್ನ ಏನಂತ ಕರಿತೇವೆ, ಅವಾಹಕ ಅಂತ ಕರಿತೇವೆ. ಅವನ್ನ ನಾವು ಅವಾಹಕಗಳು ಅಂತ ಕರಿತೇವೆ. ಹಾಗಾದ್ರೆ ಇಲ್ಲಿ ಯಾವುದೋ ಒಂದು ವಾಹಕ ತಂತಿಯನ್ನ ನಾವು ಬಳಸಿದ್ದೇವೆ ಅಂತ ಆಯ್ತು. ಅದು ಯಾವುದು ಅನ್ನೋದು ನಿಮ್ಮ ಕ್ವಶನ್ ಅಲ್ವಾ? ಹೌದು ಮೇಡಮ್, ವಾಹಕ ತಂತಿ ಅಂತ ಹೇಳ್ಬಿಟ್ರಿ, ಯಾವ ವಾಹಕಗಳು ಅಂತ ಕೇಳ್ತೀರಾ. ವಾಹಕಗಳಿಗೆ ಉದಾಹರಣೆ ಎಲ್ಲಾ ಲೋಹಗಳು ನಾವು ಏನಂತ ಕರಿತೇವೆ, ಆಲ್ಮೋಸ್ಟ್ ಎಲ್ಲಾ ಲೋಹಗಳನ್ನು ಉತ್ತಮ ವಾಹಕಗಳು ಅಂತ ಹೇಳ್ತೇವೆ. ಎಲ್ಲಾ ಲೋಹಗಳನ್ನ ಉತ್ತಮ ವಾಹಕಗಳು ಅಂತ ತಗೊಳ್ತೇವೆ. ಆಯ್ತಾ? ಎಲ್ಲಾ ಲೋಹಗಳು ಏನಾಗಿರುತ್ತೆ, ಉತ್ತಮ ವಾಹಕಗಳಾಗಿರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳ? ಅರ್ಥ ಆಗ್ತಾ ಇದೆ ಅಲ್ವಾ? ಎಲ್ಲಾ ಲೋಹಗಳನ್ನ ನಾವು ಏನಂತ ತಗೊಳ್ತೇವೆ, ವಾಹಕಗಳು ಅಂತ ತಗೊಳ್ತೇವೆ. ಎಲ್ಲ ಲೋಹಗಳು ವಾಹಕಗಳಾಗಿರುತ್ತೆ. ಸೊ ಇಲ್ಲಿ ನಾವು ಯಾವ್ದಾದ್ರೂ ಒಂದು ಲೋಹದಿಂದ ಮಾಡಿದ ತಂತಿಯನ್ನ ತಗೊಳ್ತೇವೆ. ಫಾರ್ ಎಕ್ಸಾಂಪಲ್, ನಾವೀಗ ಇಲ್ಲಿ ಏನು ತಾಮ್ರ ಅಂತ ಇಟ್ಕೊಳ್ಳಿ, ಏನು ತಾಮ್ರದ ತಂತಿಯನ್ನ ತಗೊಂಡಿದ್ದೀರಾ. ಆಯ್ತಾ? ಯಾವ ತಂತಿಯನ್ನ ತಗೊಳ್ತೇವೆ, ತಾಮ್ರದ ತಂತಿಯನ್ನ ತಗೊಳ್ತಾ ಇದ್ದೇವೆ. ಸೊ ಈಗ ತಾಮ್ರದ ತಂತಿನೇ ಆಗ್ಬೇಕು ಅಂತ ಇಲ್ಲ, ಲೋಹಗಳಲ್ಲಿ ಯಾವ ಲೋಹದ ತಂತಿ ಆದ್ರೂ ನಡೆಯುತ್ತ ಮಕ್ಕಳ. ಆಯ್ತಾ? ಸೊ ತಾಮ್ರ ಅಂತ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಈಗ ಎಕ್ಸಾಂಪಲ್ ಆಗಿ ತಾಮ್ರ. ಇಲ್ಲಿ ಏನ್ ಮಾಡಿದ್ದೇವೆ, ಸೆಲ್ ಅನ್ನ ತಾಮ್ರದ ತಂತಿಯ ಮುಖಾಂತರ ಕನೆಕ್ಟ್ ಮಾಡಿದ್ದಾರೆ. ಸೊ ಈಗ ಇಲ್ಲಿ ಏನಾಗತ್ತೆ ಅಂದ್ರೆ, ಈ ವಾಹಕಗಳು, ಇವು ತಾಮ್ರದ ತಂತಿಗಳು, ಇವುಗಳ ಮೂಲಕ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಅಂದ್ರೆ ಈ ತಂತಿಯ ಮೂಲಕ ಏನಾಗ್ತಾ ಇದೆ, ಆವೇಶಗಳು ಅಂದ್ರೆ ಯಾವುದು, ಎಲೆಕ್ಟ್ರಾನ್ಗಳು. ಹೌದಾ? ಈ ಆವೇಶಗಳು ಅಂದ್ರೆ ಎಲೆಕ್ಟ್ರಾನ್ಗಳು ಏನಾಗ್ತಾ ಇದೆ, ಈ ತಂತಿಯ ಮೂಲಕ ಪ್ರವಹಿಸ್ತಾ ಇದೆ. ಅದು ಪ್ರವಹಿಸಿದಾಗ ನಮ್ಗೆ ಏನ್ ಸಿಗುತ್ತೆ, ವಿದ್ಯುತ್ ಪ್ರವಾಹ ಸಿಗುತ್ತೆ. ಈಗ ವಾಕ್ಯೆಯನ್ನ ನೋಡಿ ಮಕ್ಕಳ, ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವನ್ನ ಏನಂತ ಕರಿತೇವೆ, ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಒಂದು ಏಕಮಾನ ಸಮಯದಲ್ಲಿ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ, ಕ್ಷೇತ್ರ ಅಂದ್ರೆ ಇಲ್ಲಿ ತಾಮ್ರದ ತಂತಿಯ ಮೂಲಕ ಪ್ರವಹಿಸುವ ಆವೇಶ ಅಂದ್ರೆ ಯಾವುದು, ಎಲೆಕ್ಟ್ರಾನ್ಗಳು. ಇವುಗಳ ಪರಿಮಾಣವನ್ನ ಏನಂತ ತಗೊಳ್ತೇವೆ, ವಿದ್ಯುತ್ ಪ್ರವಾಹ ಅಂತ ತಗೊಳ್ತೇವೆ. ಅರ್ಥ ಆಯ್ತು ಅಲ್ವಾ ಮಕ್ಕಳ? ಈಗ ಆವೇಶಗಳು ಯಾವುದು, ಎಲೆಕ್ಟ್ರಾನ್ಗಳು. ಯಾವುದರ ಮೂಲಕ ಪ್ರವಹಿಸ್ತಾ ಇದೆ, ತಾಮ್ರದ ತಂತಿ, ಅದನ್ನ ವಾಹಕ ಅಂತ ಕರಿತೇವೆ. ತಾಮ್ರದ ತಂತಿಯ ಮೂಲಕ, ಯಾವ ತಂತಿ ಆದ್ರೂ ಆಗಿರಬಹುದು, ಲೋಹದ್ದು. ಎಲ್ಲಾ ಲೋಹಗಳು ವಾಹಕಗಳಿಗೆ ಒಳ್ಳೆಯ ಉದಾಹರಣೆ ಅಂದ ಮೇಲೆ ಯಾವ ತಂತಿಯನ್ನು ಬೇಕಾದ್ರೂ ನಾವಿಲ್ಲಿ ಬಳಸಿರ್ಬಹುದು. ನಾನು ನಿಮ್ಗೆ ಉದಾಹರಣೆಯಾಗಿ ತಾಮ್ರದ ತಂತಿಯನ್ನ ಹೇಳಿದ್ದೇನೆ ಮಕ್ಕಳ. ಸೊ ಪ್ರವಹಿಸಿ ಇಲ್ಲಿ ಏನನ್ನ ಉತ್ಪತ್ತಿ ಮಾಡ್ತಾ ಇದೆ, ವಿದ್ಯುತ್ ಪ್ರವಾಹವನ್ನ ಉತ್ಪತ್ತಿ ಮಾಡ್ತಾ ಇದೆ. ಅರ್ಥ ಆಯ್ತು ಅಲ್ವಾ ಮಕ್ಕಳ? ಓಕೆ, ಹಾಗಾದ್ರೆ ಮುಂದಿನದ್ದನ್ನ ನೋಡೋಣ. ವಿದ್ಯುತ್ ಆವೇಶವು ವಾಹಕದ ಮೂಲಕ ಹರಿಯುವಾಗ ಏನುಂಟಾಗುತ್ತೆ,
ವಾಹಕದಲ್ಲಿ ವಿದ್ಯುತ್ ಪ್ರವಾಹವಾಗುತ್ತಿದೆ ಅಂತ ಅರ್ಥ. ಈಗ ಹೇಳಿದ್ದನ್ನೇ ಇಲ್ಲಿ ಬರೆದಿದ್ದಾರೆ. ಉದಾಹರಣೆಗೆ ಏನಂತ ಕೊಟ್ಟಿದ್ದಾರೆ, ಒಂದು ಲೋಹದ ತಂತಿಯ ಮೂಲಕ ವಿದ್ಯುತ್ ಪ್ರವಾಹ. ಅಂದ್ರೆ ಒಂದು ವಾಹಕ ಬೇಕಲ್ವಾ, ಇಲ್ಲಿ ಲೋಹದ ತಂತಿಯನ್ನ ಉತ್ತಮ ವಾಹಕ ಅಂತ ತಗೊಂಡ್ರೆ, ಸೊ ಆ ವಾಹಕದ ಮೂಲಕ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಇದು ವಿದ್ಯುತ್ ಪ್ರವಾಹದ ವಾಕ್ಯ. ಇದು ಅರ್ಥ ಆಯ್ತು ಅಲ್ವಾ ಮಕ್ಕಳ? ಏನಾದ್ರೂ ಡೌಟ್ ಇದ್ರೆ ಕೇಳಿ, ಆಯ್ತಾ? ಸೊ ನೆಕ್ಸ್ಟ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಏನು, ವಿದ್ಯುತ್ ಮಂಡಲ. ಓಕೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವಿದ್ಯುತ್ ಮಂಡಲದ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಗ್ಲಿಷ್ ಅಲ್ಲಿ ವಿದ್ಯುತ್ ಮಂಡಲವನ್ನ ಏನಂತ ಕರಿತೇವೆ, ಸರ್ಕ್ಯೂಟ್ ಅಂತ ಕರಿತೇವೆ ಅಲ್ವಾ ಮಕ್ಕಳ? ಏನಂತ ಕರಿತೇವೆ, ಸರ್ಕ್ಯೂಟ್ ಅಂತ ಕರಿತೇವೆ. ವಿದ್ಯುತ್ ಮಂಡಲ ಅಂದ್ರೆ ಏನು, ಸರ್ಕ್ಯೂಟ್. ಆಯ್ತಾ? ವಿದ್ಯುತ್ ಮಂಡಲ ಅಂದ್ರೆ ಸರ್ಕ್ಯೂಟ್ ಅಂತ ತಗೊಳ್ತೇವೆ. ಸೊ ಇಲ್ಲಿ ಹಾಗಾದ್ರೆ ವಿದ್ಯುತ್ ಮಂಡಲ ಅಂದ್ರೆ ಏನು, ಇಲ್ಲಿ ವ್ಯಾಖ್ಯೆಯನ್ನ ನೋಡಿ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನ ಏನಂತ ಕರಿತೇವೆ, ವಿದ್ಯುತ್ ಮಂಡಲ ಎಂದು ಕರೆಯಲಾಗುತ್ತದೆ. ಏನು, ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗ. ನಿರಂತರ ಅಂದ್ರೆ ಏನು, ಕಂಟಿನ್ಯೂಯಸ್ ಅಂತ ಹೇಳ್ತೇವೆ. ಹೌದು, ಇಲ್ಲಿ ಮಂಡಲದ ಚಿತ್ರವನ್ನ ಕೊಟ್ಟಿದ್ದಾರೆ ಮಕ್ಕಳ, ನೋಡಿ ಇಲ್ಲಿ. ಇದು ಬ್ಯಾಟ್ರಿ ಅಥವಾ ಸೆಲ್ಲಿಗೆ ಒಂದು ತಾಮ್ರದ ವಾಹಕ ಅಥವಾ ಯಾವ್ದಾದ್ರು ಒಂದು ಲೋಹದ ವಾಹಕವನ್ನ ಕನೆಕ್ಟ್ ಮಾಡಿದ್ದಾರೆ. ಯಾವ್ದಕ್ಕೆ, ಬಲ್ಬಿಗೆ ತೋರಿಸಿದ್ದಾರೆ. ಹೌದಾ, ಬಲ್ಬಿಗೆ ಕನೆಕ್ಟ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಇದು ಬಲ್ಬ್. ಇಲ್ಲಿ ಇದು ಬಲ್ಬ್ ಆದ್ರೆ ಇದು ಏನಾಗತ್ತೆ, ಸೆಲ್ ಅಂತ ಹೇಳ್ತೇವೆ. ಇಲ್ಲಿ ಋಣಾತ್ಮಕ ಅಂದ್ರೆ ಎಲೆಕ್ಟ್ರಾನ್ ಆವೇಶಗಳು ಸಪ್ಲೈ ಆಗ್ತಾ ಇದೆ. ಆಯ್ತಾ? ಸೊ ಇಲ್ಲಿ ಇಲ್ಲಿ ನೀವು ಕೇಳ್ಬೋದು, ಸಪ್ಲೈ ಆಗ್ಲಿಕ್ಕೆ ಅವು ಹೇಗ್ ಸಪ್ಲೈ ಆಗುತ್ತೆ? ಇಲ್ಲಿ ಸೆಲ್ ಅನ್ನ ಕೊಟ್ಟಿದ್ದೇವೆ ಅಲ್ವಾ, ಇದರ ಶಕ್ತಿ ಎನರ್ಜಿಯನ್ನ ಪಡ್ಕೊಂಡು ಈ ಎಲೆಕ್ಟ್ರಾನ್ಗಳು ಮೂವ್ ಆಗುತ್ತೆ. ಆಲ್ರೆಡಿ ತಾಮ್ರದ ತಂತಿಯಲ್ಲೂ ಕೂಡ ಏನಾಗ್ತಾ ಇದೆ, ತಾಮ್ರದ ಅಣುಗಳು ಇರುತ್ತೆ ಅಲ್ವಾ? ಸೊ ಅವು ಈ ಎನರ್ಜಿಯನ್ನ ಬಳಸಿ ಇಲ್ಲಿ ಫ್ಲೋ ಆಗುತ್ತೆ. ನೋಡಿ ಇಲ್ಲಿ ವಿದ್ಯುತ್ ಪ್ರವಾಹದ ನಿರಂತರ ಅಂದ್ರೆ ಇಲ್ಲಿ ವಿದ್ಯುತ್ ಪ್ರವಾಹ ನಿರಂತರವಾಗಿ ಇರುತ್ತೆ ಈ ಸರ್ಕ್ಯೂಟ್ ಅಲ್ಲಿ. ಮತ್ತೆ ಆವೃತ್ತ ಮಾರ್ಗ ಅಂದ್ರೆ ಇಲ್ಲಿ ಎಲ್ಲೂ ಕಟ್ ಆಗಿಲ್ಲ ಸರ್ಕ್ಯೂಟ್. ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಏನಾಗಿದೆ, ಆವೃತ್ತ ಮಾರ್ಗದಲ್ಲಿ ಆಗ್ತಾ ಇದೆ ಅಂದ್ರೆ ಕಂಟಿನ್ಯೂಯಸ್ ಕನೆಕ್ಷನ್ ಇರಬೇಕು, ಎಲ್ಲೂ ಕನೆಕ್ಷನ್ ಕಟ್ ಆಗಬಾರ್ದು ಅಂತ ಅರ್ಥ. ಆಯ್ತಾ? ಸೊ ನೋಡಿ, ಇಲ್ಲಿ ಕಂಟಿನ್ಯೂಯಸ್ ಕನೆಕ್ಟಿವಿಟಿ ಇದೆ, ಎಲ್ಲೂ ಕೂಡ ವಿದ್ಯುತ್ ಮಂಡಲ ಅಥವಾ ಸರ್ಕ್ಯೂಟ್ ಏನಾಗಿಲ್ಲ, ಕಟ್ ಆಗಿಲ್ಲ. ಆಯ್ತಾ? ಸೊ ಇಲ್ಲಿ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನ ಏನಂತ ಕರಿತೇವೆ, ವಿದ್ಯುತ್ ಮಂಡಲ ಅಥವಾ ಇಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೇವೆ. ಆಯ್ತಾ? ಸ್ವಿಚ್ ಇಲ್ಲಿ ಯಾವ್ಯಾವ್ದನ್ನ ಬಳಸಿದ್ದೇವೆ, ಸ್ವಿಚ್, ಆಮೇಲೆ ವಿದ್ಯುತ್ ಮಂಡಲದ ಕೋಶ ಮತ್ತು ಬಲ್ಬ್ಗಳ ನಡುವೆ ಸಂಪರ್ಕ ಕೊಂಡಿ ಅಂತ ಕೆಲಸ ಮಾಡುತ್ತೆ. ಇಲ್ಲಿ ಸ್ವಿಚ್ ಅನ್ನು ಒತ್ತಿದಾಗ ಮಾತ್ರ ಇಲ್ಲಿ ಏನಾಗತ್ತೆ, ಬಲ್ಬ್ ಅಲ್ಲಿ ಲೈಟ್ ಬರುತ್ತೆ. ಆಯ್ತಾ? ನಮ್ಗೆ ಗೊತ್ತಿದೆ, ಮನೆಗಳಲ್ಲೂ ಕೂಡ ನಿಮ್ಗೆ ಲೈಟ್ ಬರ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು, ಹೋಗಿ ಸ್ವಿಚ್ ಅನ್ನ ಆನ್ ಮಾಡ್ಬೇಕು. ಹೌದಾ? ಒಂದು ಫ್ಯಾನ್ ಅನ್ನು ಅಥವಾ ನೀವು ಒಂದು ಟ್ಯೂಬ್ಲೈಟ್ ಅನ್ನು ಅಥವಾ ಬಲ್ಬ್ ಅನ್ನು ನೀವು ಆನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಮೇನ್ ಕನೆಕ್ಷನ್ ಎಲ್ಲಿರುತ್ತೆ, ಇಲ್ಲಿ ಸ್ವಿಚ್ ಅಲ್ಲಿ ಇರುತ್ತೆ ಅಲ್ವಾ? ಈ ಸ್ವಿಚ್ ಅನ್ನ ನೀವು ಒತ್ತಿದಾಗ ಮಾತ್ರ ಏನಾಗುತ್ತೆ, ಇಲ್ಲಿ ಸರ್ಕ್ಯೂಟ್ ಒಳಗಡೆ ಕನೆಕ್ಷನ್ ಅಲ್ಲಿ ಆವೇಶಗಳು ಪ್ರವಾಹ ಹೊಂದಿ ಇಲ್ಲಿ ಏನಾಗುತ್ತೆ, ಬಲ್ಬ್ ಅಲ್ಲಿ ಲೈಟ್ ಬರುತ್ತೆ ಅಲ್ವಾ? ಅದನ್ನೇ ಇಲ್ಲಿ ಹೇಳಿದ್ದಾರೆ. ಸೊ ಅದನ್ನ ಮಾಡ್ಬೇಕು ಅಂದ್ರೆ ಸರ್ಕ್ಯೂಟ್ ಅಲ್ಲಿ ಯಾವ್ಯಾವ್ದು ಬೇಕು, ಒಂದು ಸ್ವಿಚ್ ಬೇಕು, ಹೌದಾ, ಇನ್ನೊಂದು ಕೋಶ, ಮತ್ತೊಂದು ಬಲ್ಬ್. ಕೋಶ ಅಂದ್ರೆ ಸೆಲ್ ಇಲ್ಲಿದೆ ಅಲ್ವಾ, ಅದು, ಮತ್ತೆ ಬಲ್ಬ್ಗಳು ಬೇಕಾಗುತ್ತೆ. ಆಯ್ತಾ? ಸೊ ಹಾಗಾದ್ರೆ ಇದು ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳ? ಓಕೆ. ವಿದ್ಯುತ್ ಮಂಡಲ ಎಲ್ಲಿಯಾದರೂ ಕಡಿತಗೊಂಡರೆ ವಿದ್ಯುತ್ ಪ್ರವಾಹದ ಹರಿವು ನಿಲ್ಲುತ್ತದೆ ಮತ್ತು ಬಲ್ಬ್ ಬೆಳಗುವುದಿಲ್ಲ ಅಂತ ಹೇಳ್ತೇವೆ. ಹೌದಾ? ವಿದ್ಯುತ್ ಮಂಡಲ ಎಲ್ಲಾದ್ರೂ ಕಡಿತಗೊಂಡ್ರೆ ಅಂದ್ರೆ ಅರ್ಥ, ಇಲ್ಲಿ ಎಲ್ಲಾದ್ರೂ ಕನೆಕ್ಟಿವಿಟಿ ಇಶ್ಯೂ ಆದ್ರೆ, ಕನೆಕ್ಷನ್ ಕಟ್ ಆದ್ರೆ ಅಂತ ಅರ್ಥ. ಈಗ ನಾವು ಕೆಲವೊಂದ್ಸಲ ನೋಡ್ತೇವೆ, ಕರೆಂಟ್ ಇರುತ್ತೆ, ಸಪ್ಲೈ ಇರುತ್ತೆ, ಸ್ವಿಚ್ ಹಾಕಿದ್ರು ಬಲ್ಬ್ ಆನ್ ಆಗೋದಿಲ್ಲ.
ಹಾಗಾದ್ರೆ ಅಲ್ಲಿ ಏನಾಗಿದೆ ಅಂತ ಅರ್ಥ, ಇಲ್ಲಿ ಒಳಗಡೆ ಎಲ್ಲಾದ್ರೂ ಕನೆಕ್ಟಿವಿಟಿ ಇಶ್ಯೂ ಆಗಿದೆ ಅಂತ ಅರ್ಥ. ಅಂದ್ರೆ ಎಲ್ಲೋ ಕನೆಕ್ಷನ್ ಕಟ್ ಆಗಿದೆ ಅಂತ ಅರ್ಥ. ಆಯ್ತಾ? ಸೊ ಇವನ್ನೇ ಇಲ್ಲಿ ಹೇಳಿದ್ದಾರೆ. ಎಲ್ಲಾದರೂ ಕಡಿತಗೊಂಡರೆ ವಿದ್ಯುತ್ ಪ್ರವಾಹದ ಹರಿವು ನಿಲ್ಲುತ್ತೆ ಮತ್ತು ಬಲ್ಬ್ ಏನಾಗೋದಿಲ್ಲ, ಬೆಳಕಾಗೋದಿಲ್ಲ ಅಂತ ಅರ್ಥ. ಓಕೆ ಮಕ್ಕಳೇ, ಇದು ಸಿಂಪಲ್ ಇದೆ. ಇದು ವಿದ್ಯುತ್ ಸರ್ಕ್ಯೂಟ್ ಬಗ್ಗೆ ಆಯ್ತು. ಇಲ್ಲಿ ಎರಡು ಅಂಶವನ್ನ ನೆನಪಿಟ್ಕೊಳ್ಬೇಕು. ಸರ್ಕ್ಯೂಟ್ ಅಲ್ಲಿ ನಾವು ಯಾವ್ಯಾವದನ್ನ ಬಳಸ್ತೇವೆ, ಬಲ್ಬ್ ಅನ್ನ ಬಳಸ್ತೇವೆ, ಹಾಗೆ ಕೋಶವನ್ನ ಬಳಸ್ತೀರಾ ಅಥವಾ ಸೆಲ್ ಅಂತ ಹೇಳ್ತೇವೆ, ಮತ್ತೊಂದು ಸ್ವಿಚ್ ಇರುತ್ತೆ. ಆಯ್ತಾ? ಸೊ ಆಗ್ಲೇ ಹೇಳ್ದಂಗೆ ಸ್ವಿಚ್ ಅನ್ನ ಆನ್ ಮಾಡಿದ ಕೂಡಲೇ ಇಲ್ಲಿ ಎಲೆಕ್ಟ್ರಾನ್ಗಳು ಪ್ರವಹಿಸಲು ಸ್ಟಾರ್ಟ್ ಆಗಿ ಈ ಬಲ್ಬ್ ಏನಾಗುತ್ತೆ, ಆನ್ ಆಗುತ್ತೆ. ಇದಿಷ್ಟು ವಿದ್ಯುತ್ ಮಂಡಲ ಅಥವಾ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ನಾವು ತಿಳ್ಕೊಂಡಾಗೆ ಆಯ್ತು. ಆಯ್ತಾ? ಹಾಗಾದ್ರೆ ಮುಂದಿನದನ್ನ ನೋಡೋಣ. ಇಲ್ಲಿ ಕೂಡ ವಿದ್ಯುತ್ ಪ್ರವಾಹದ ಬಗ್ಗೆ ಕೆಲವೊಂದು ಅಂಶಗಳನ್ನ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ವೆರಿ 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 ಇಂಪಾರ್ಟೆಂಟ್. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಮಕ್ಕಳ, ಸರಿಯಾಗಿ ಕೇಳಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ನೋಡಿ, ಇಲ್ಲಿ ವಿದ್ಯುತ್ ಪ್ರವಾಹದಲ್ಲಿ ಸಾಂಪ್ರದಾಯಿಕವಾಗಿ ಅಂದ್ರೆ ಯೂಶುವಲಿ ನಾವು ಏನಂತ ಕನ್ಸಿಡರ್ ಮಾಡ್ತೇವೆ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ತಗೊಳ್ತೇವೆ. ವಿದ್ಯುತ್ ಪ್ರವಾಹ ಯಾವಾಗ್ಲೂ ಪಾಸಿಟಿವ್ ಇಂದ ಹೋಗ್ತಾ ಇದೆ. ಇಲ್ಲಿ ಇದು ಸೆಲ್ ಅಲ್ವಾ, ಇದು ಸೆಲ್. ಒಂದೆಂಡು ಪಾಸಿಟಿವ್, ಇನ್ನೊಂದೆಂಡು ನೆಗೆಟಿವ್ ಇದೆ. ಒಂದು ಧನಾತ್ಮಕ, ಇನ್ನೊಂದು ಋಣಾತ್ಮಕ. ಸೊ ಋಣಾತ್ಮಕದಿಂದ ಏನಾಗತ್ತೆ, ಎಲೆಕ್ಟ್ರಾನ್ಗಳು ಪ್ರವಹಿಸುತ್ತೆ ಅಂತ ಹೇಳ್ತೇವೆ ಇಲ್ಲಿಂದ. ಹೌದಾ? ನಾನು ಈಗಷ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಎಲೆಕ್ಟ್ರಾನ್ಗಳು ಋಣಾತ್ಮಕವಾಗಿ ಆವೇಶ ಹೊಂದಿ ಇಲ್ಲಿ ಪ್ರವಹಿಸುತ್ತವೆ ಅಂತ. ಇವರು ಇಲ್ಲಿ ಇದ್ದಾರೆ ವಿದ್ಯುತ್ ಮಂಡಲದಲ್ಲಿ ಪ್ರವಾಹ ಯಾವಾಗ್ಲೂ ಪಾಸಿಟಿವ್ ಇಂದ ನೆಗೆಟಿವ್ ಅಂತ ತೋರಿಸ್ತೇವೆ ಮಕ್ಕಳ. ಯಾಕೆ ಅಂದ್ರೆ ಯಾವಾಗ್ಲೂ ಇಲ್ಲಿ ನಾವು ಪಾಸಿಟಿವ್ ನೆಗೆಟಿವ್ ಆಗಿ ಕರೆಂಟ್ ಡೈರೆಕ್ಷನ್ ಅನ್ನ ಬರಿಬೇಕು, ಅದು ರೂಲ್. ಆಯ್ತಾ? ಆದ್ರೆ ಎಲೆಕ್ಟ್ರಿಕ್ ಫ್ಲೋ ಹೇಗಿರುತ್ತೆ ನೋಡಿ, ಈ ಚಿತ್ರವನ್ನು ನೋಡಿದ್ರೆ ಕರೆಕ್ಟ್ ಗೊತ್ತಾಗತ್ತೆ. ಡೈರೆಕ್ಟ್ ಕರೆಂಟ್ ಅಥವಾ ಕರೆಂಟ್ ಡೈರೆಕ್ಷನ್ ಹೇಗಿದೆ, ಇಲ್ಲಿದೆ. ಕನ್ವೀನಿಯಂಟ್ ಕರೆಂಟ್ ಡೈರೆಕ್ಷನ್ ಅನ್ನ ಪಾಸಿಟಿವ್ ಇಂದ ನೆಗೆಟಿವ್ ಗೆ ತೋರಿಸಿದ್ದಾರೆ. ಅದೇ ನಮ್ಗೆ ಎಲೆಕ್ಟ್ರಾನ್ ಫ್ಲೋ ಅಂತ ಹೇಳಿದೆ ಅಲ್ವಾ ನಾವು, ಅದನ್ನ ಏನ್ ಮಾಡ್ತೇವೆ, ನೆಗೆಟಿವ್ ಪಾಸಿಟಿವ್ ಗೆ ತೋರಿಸಿದ್ದೇವೆ. ಯಾವ್ದನ್ನ, ಎಲೆಕ್ಟ್ರಾನ್ ಫ್ಲೋ ಅನ್ನ. ಇಲ್ಲಿ ಏನಾಗ್ತಾ ಇದೆ, ಕನ್ವೀನಿಯಂಟ್ ಕರೆಂಟ್ ಅನ್ನ ಅಥವಾ ಕರೆಂಟ್ ಅನ್ನ ನಾವು ಐ ಅಂತ ಡಿನೋಟ್ ಮಾಡ್ತೇವೆ, ಇಂಗ್ಲಿಷ್ ಲೆಟರ್ ಐ ಇಂದ. ಸೊ ಅದನ್ನ ಯಾವಾಗ್ಲೂ ಪಾಸಿಟಿವ್ ಇಂದ ಏನ್ ಮಾಡ್ತೇವೆ, ನೆಗೆಟಿವ್ ಕಡೆಗೆ ತೋರಿಸ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಕರೆಂಟ್ ಫ್ಲೋ ಆಗೋದು ಪಾಸಿಟಿವ್ ನೆಗೆಟಿವ್ ಗೆ ಅಂತ ಆದ್ರೆ ಎಲೆಕ್ಟ್ರಾನ್ ಫ್ಲೋ ಆಗೋದು ನೆಗೆಟಿವ್ ಇಂದ ಪಾಸಿಟಿವ್ ಗೆ. ಹೌದಾ? ಸೊ ಆಯ್ತು, ಇವುಗಳ ಹರಿವಿನ ದಿಕ್ಕು ವಿರುದ್ಧ ಆಗಿದೆ ಅನ್ನೋದನ್ನ ನಾವಿಲ್ಲಿ ಕಲ್ತ್ಕೊಳ್ತೇವೆ ಮಕ್ಕಳೇ. ಇವುಗಳ ಹರಿವಿನ ದಿಕ್ಕು ಏನಾಗ್ತಾ ಇದೆ, ವಿರುದ್ಧವಾಗಿದೆ ಅಂತ. ಅರ್ಥ ಆಯ್ತು ಅಲ್ವಾ? ಈಸಿ ಇದೆ ಇದು. ಇಲ್ಲಿ ಎರಡು ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ಎಲೆಕ್ಟ್ರಾನ್ ಯಾವಾಗ್ಲೂ ನೆಗೆಟಿವ್ ಪಾಸಿಟಿವ್, ಋಣಾತ್ಮಕದಿಂದ ಧನಾತ್ಮಕದ ಕಡೆಗೆ ಪ್ರವಹಿಸುತ್ತೆ ಸರ್ಕ್ಯೂಟ್ ಅಲ್ಲಿ ಅಥವಾ ವಿದ್ಯುತ್ ಮಂಡಲದಲ್ಲಿ. ಆದ್ರೆ ಎಲೆಕ್ಟ್ರಾನ್ಗಳ ಪ್ರವಾಹವನ್ನ ನಾವು ಯಾವಾಗ್ಲೂ ಏನಂತ ತಗೊಳ್ತೇವೆ, ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಅಂತ ತಗೊಳ್ತೇವೆ. ನೆಗೆಟಿವ್ ಇಂದ ಪಾಸಿಟಿವ್ ಕಡೆ. ಆಯ್ತಾ? ಯಾವ್ದನ್ನ, ಎಲೆಕ್ಟ್ರಾನ್ ಪ್ರವಾಹವನ್ನ. ಕರೆಂಟ್ ಫ್ಲೋ ಅಥವಾ ವಿದ್ಯುತ್ ಪ್ರವಾಹವನ್ನ ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗೆ ಅಂತ ತಗೊಳ್ತೇವೆ. ಸೊ ಇವಿಷ್ಟನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಎರಡು ಅಂಶವನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಎಲೆಕ್ಟ್ರಾನ್ ಯಾವಾಗ್ಲೂ ಎಲೆಕ್ಟ್ರಾನ್ ಫ್ಲೋ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಇರುತ್ತೆ. ಆದ್ರೆ ಇಲ್ಲಿ ಕರೆಂಟ್ ಫ್ಲೋ ಹೇಗಿರುತ್ತೆ, ಯಾವಾಗ್ಲೂ ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗೆ ಇರುತ್ತೆ. ಹರಿವಿನ ದಿಕ್ಕು ವಿರುದ್ಧವಾಗಿದೆ ಅನ್ನೋದನ್ನ ತಗೊಳ್ತೇವೆ. ಅರ್ಥ ಆಯ್ತು ಅಲ್ವಾ ಮಕ್ಕಳ? ಹಾಗಾದ್ರೆ ಮತ್ತು ಕೆಲವು ಅಂಶಗಳನ್ನ ನಾವು ತಿಳ್ಕೊಳ್ಳೋಣ. ನಾವಾಗ ವಿದ್ಯುತ್ ಪ್ರವಾಹದ ವ್ಯಾಖ್ಯೆಯನ್ನ ನೋಡಿದ್ದೇವೆ ಅಲ್ವಾ, ಕರೆಂಟ್ ಅಂದ್ರೆ ಏನು ಅನ್ನೋದನ್ನ ವ್ಯಾಖ್ಯಾನ ನೋಡಿದ್ದೇವೆ. ಈಗ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಆ ವ್ಯಾಖ್ಯಾನದ ಪ್ರಕಾರ ನಾವಿಲ್ಲಿ ಅದಕ್ಕೆ ಇಕ್ವೇಶನ್ ಅನ್ನ ಬರಿತಾ ಇದ್ದೇವೆ. ಇಕ್ವೇಶನ್ ಅಂದ್ರೆ ಸೂತ್ರ ಅಂತ ಹೇಳ್ತೇವೆ ಅಲ್ವಾ. ನೋಡಿ, ವಾಹಕದ ಯಾವುದೇ ಅಡ್ಡ ಕೊಯ್ತದ ಮೂಲಕ t ಸಮಯದಲ್ಲಿ
ಕ್ಯೂ ಪ್ರಮಾಣದ ಒಟ್ಟು ಆವೇಶ ಚಲಿಸಿದಾಗ ಏನಾಗುತ್ತೆ, ವಿದ್ಯುತ್ ಪ್ರವಾಹ ಐಯ ಉತ್ಪತ್ತಿ ಆಗುತ್ತೆ. ಹೌದಾ? ಹಾಗಾದ್ರೆ ಟಿ ಸಮಯದಲ್ಲಿ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಂತ ಅರ್ಥ. ಆಗ ನಾವು ಸರ್ಕ್ಯೂಟ್ ಅನ್ನ ನೋಡಿದ್ದೇವೆ. ನೋಡಿ ಇಲ್ಲಿ ಇಲ್ಲಿಂದ ಏನಾಗ್ತಾ ಇದೆ, ಕರೆಂಟ್ ಫ್ಲೋ ಆಗ್ತಾ ಇದೆ ಪಾಸಿಟಿವ್ ಎಂಡ್ ಇಂದ. ಹೌದಾ? ಸೊ ಇಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಕ್ಯೂ ಪ್ರಮಾಣದ ಅಂದ್ರೆ ಆವೇಶ ಯಾವುದು, ಅದು ಎಲೆಕ್ಟ್ರಾನ್. ಹೌದಾ? ಅದು ಪ್ರವಹಿಸ್ತಾ ಇದೆ ನಿರ್ದಿಷ್ಟ ಸಮಯದಲ್ಲಿ. ಆವೇಶಗಳು ಪ್ರವಹಿಸಿ ಇಲ್ಲಿ ಏನಾಗತ್ತೆ, ಸರ್ಕ್ಯೂಟ್ ಅಲ್ಲಿ ಕರೆಂಟು ಉತ್ಪತ್ತಿ ಆಗತ್ತೆ ಅಥವಾ ವಿದ್ಯುತ್ ಪ್ರವಾಹ ಉತ್ಪತ್ತಿ ಆಗತ್ತೆ. ಹೌದಾ? ಅದನ್ನ ನಾವು ಐ ಅಂತ ತಗೊಳ್ತೇವೆ. ಇಂಗ್ಲಿಷ್ ಲೆಟರ್ ಐ ಇಂದ ಡಿನೋಟ್ ಮಾಡ್ತೀರಾ. ನೋಡಿ ಇಲ್ಲಿ ಮಕ್ಕಳ, ಇಲ್ಲಿ ಸೂತ್ರವನ್ನ ತೋರಿಸಿದ್ದಾರೆ. ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಅಂದ್ರೆ ಅರ್ಥ ಏನು, ವಿದ್ಯುತ್ ಪ್ರವಾಹ ಈಸ್ ಈಕ್ವಲ್ ಟು, ಅದು ಆವೇಶದ ಒಂದು ಪ್ರಮಾಣದ ಆವೇಶ, ಹಾಗೆ ಅದು ಎಷ್ಟು ಸಮಯದಲ್ಲಿ ಪ್ರವಾಹ ಹೊಂದಿದೆ ಅನ್ನೋದರ ಅನುಪಾತವನ್ನ ಏನಂತ ತಗೊಳ್ತೇವೆ ನಾವು, ವಿದ್ಯುತ್ ಪ್ರವಾಹ ಅಂತ ತಗೊಳ್ತೇವೆ ಮಕ್ಕಳ. ಆಯ್ತಾ? ಸೊ ಇಲ್ಲಿ ನಾವು ಐ ಅಂದ್ರೆ ಕರೆಂಟ್ ಬೇಕು ಅಂದ್ರೆ, ಈಗ ನಿಮ್ಗೆ ಸಮಸ್ಯೆಯನ್ನ ಕೊಟ್ಟಾಗ ಅಲ್ಲಿ ನಿಮ್ಗೆ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಆಗ ನೀವು ಈ ಸೂತ್ರವನ್ನ ಬಳಸಬೇಕು. ಯಾವುದು? ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಹೌದಾ? ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅನ್ನೋ ಸೂತ್ರವನ್ನ ಬಳಸಬೇಕು. ಅಥವಾ ಅವರು ನಿಮ್ಗೆ ವಿದ್ಯುತ್ ಆವೇಶ ಎಷ್ಟಾಗಿದೆ ವಿದ್ಯುತ್ ಪ್ರವಾಹದಲ್ಲಿ ಅಂದ್ರೆ ಕ್ಯೂ ಅಂದ್ರೆ ಎಷ್ಟು ಅಂತ ಕೇಳಿದಾಗ ಇದನ್ನೇ ನಾವು ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ ಅಂತ ತಗೊಳ್ತೇವೆ. ವಿದ್ಯುತ್ ಆವೇಶ ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ. ಆಯ್ತಾ? ಸೊ ಇದು ವಿದ್ಯುತ್ ಆವೇಶದ ಸೂತ್ರ, ಇದು ವಿದ್ಯುತ್ ಪ್ರವಾಹದ ಸೂತ್ರ ಮಕ್ಕಳ. ಸೊ ಇವೆರಡನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಆಯ್ತಾ? ಹಾಗಾದ್ರೆ ಇವುಗಳಿಗೆ ಏಕಮಾನವನ್ನ ನಾವು ಹೇಗೆ ಬರೆಯೋದು? ನಾನು ಬೆಳಕು ಅಧ್ಯಾಯ ಕಲಿಸುವಾಗ್ಲೂ ನಿಮ್ಗೆ ಹೇಳಿದ್ದೇನೆ, ನಾವು ಯಾವುದೇ ಒಂದು ಸೂತ್ರವನ್ನ ಬರೆದು ಕೊನೆಯಲ್ಲಿ ಪರಿಹಾರ ಮಾಡಿ ಅದಕ್ಕೆ ಉತ್ತರವನ್ನ ಬರೆಯುವಾಗ ಅಲ್ಲಿ ಯಾವುದರ ಸೂತ್ರ ಹಾಕಿದೇವೋ ಅಥವಾ ಯಾವುದನ್ನ ಕಂಡುಹಿಡಿತಾ ಇದ್ದೇವೋ ಅದಕ್ಕೆ ಯಾವುದು ಏಕಮಾನವನ್ನು ಇರುತ್ತೋ ಅದನ್ನ ಹಾಕಬೇಕು ಅಂತ. ಹಾಗಾದ್ರೆ ಇಲ್ಲಿ ವಿದ್ಯುತ್ ಪ್ರವಾಹ ಅಥವಾ ಐಗೆ ಏಕಮಾನ ಯಾವ್ದಿದೆ? ಕೂಲಂ ಅನ್ನೋ ಏಕಮಾನವನ್ನ ನಾವೇನ್ ಮಾಡ್ತಾ ಇದ್ದೇವೆ, ಬಳಸ್ತಾ ಇದ್ದೇವೆ. ಸೊ ಸಾರಿ, ವಿದ್ಯುತ್ ಆವೇಶ ಏಕಮಾನ ಕೂಲಂ ಅಂದ್ರೆ ಚಾರ್ಜ್. ಕ್ಯೂ ಅನ್ನೋದು ಚಾರ್ಜ್. ಹೌದಾ? ಅಥವಾ ಅದನ್ನೇ ವಿದ್ಯುತ್ ಆವೇಶ ಅಂತ ಕರಿತೇವೆ. ಅದರ ಏಕಮಾನ ಕೂಲಂ ಅಥವಾ ಸಿ ಅಂತ ತಗೊಳ್ತೇವೆ. ಅದರ ಏಕಮಾನ ಸಿ. ಹಾಗಾದ್ರೆ ಕರೆಂಟ್ ಮಾನವನ್ನ ಮುಂದೆ ನಾವು ಕಲಿಯೋಣ. ಆಯ್ತಾ? ಇಲ್ಲಿ ಈಗ ಸದ್ಯಕ್ಕೆ ಕ್ಯೂ ಅಂದ್ರೆ ವಿದ್ಯುತ್ ಆವೇಶ, ಅದರ ಏಕಮಾನ ಕುಲಂ ಅಂತ ಹೇಳ್ತೇವೆ. ಟೈಮ್ ಅಥವಾ ಟಿ ಅನ್ನ ನಾವು ಇಲ್ಲಿ ಸೆಕೆಂಡ್ಗಳಲ್ಲಿ ತಗೊಳ್ತೇವೆ. ಹೌದಾ? ನಿಮಗ್ ಗೊತ್ತಿದೆ ಇದರ ಏಕಮಾನ ಯಾವುದು? ಟೈಮ್ ಇದರ ಏಕಮಾನ ಸೆಕೆಂಡ್ ಅಂತ ಹೇಳ್ತೇವೆ. ಹೌದಾ? ಏನು ಇದು? ಸೆಕೆಂಡ್. ಆಯ್ತಾ? ಸೊ ಹಾಗಾದ್ರೆ ವಿದ್ಯುತ್ ಆವೇಶದ ಅಂದ್ರೆ ಚಾರ್ಜ್ ಅದರ ಏಕಮಾನ ಕೂಲಂ ಟಿ ಆದ್ರೆ ಇದು ಸುಮಾರು 6 ಇಂಟು 10⁻18 6×10⁻18 ಇಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಏನಾಗಿರುತ್ತೆ, ಸಮನಾಗಿರುತ್ತೆ ಅಂತ ಹೇಳ್ತೇವೆ. ಆಯ್ತಾ? ಸೊ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಚಾರ್ಜ್ 6 ಇಂಟು 10⁸ ಇಲೆಕ್ಟ್ರಾನ್. ಕ್ಯೂ ಇಸ್ ಈಕ್ವಲ್ ಟು ಅಂತ ಹೇಳ್ತೇವೆ. ಆದ್ರೆ ವ್ಯಾಲ್ಯೂ ಏನು, ಇಲೆಕ್ಟ್ರಾನ್ ನೆಗೆಟಿವ್ ಇ ಮೈನಸ್ ಅಂತ ತಗೊಳ್ತೇವೆ ಅಲ್ವಾ? ಅದರ ವ್ಯಾಲ್ಯೂ ಬೆಲೆ ಏನು? 1.6 ಆರ್ 1.6 ಗುಣಿಸು 10⁻−19 ಕುಲಂ ಅಂತ ಹೇಳ್ತೇವೆ. ಇದು ಯಾವಾಗ್ಲೂ ಋಣಾತ್ಮಕ. ಹೌದು, ಎಲೆಕ್ಟ್ರಾನ್ ಅನ್ನ ನಾವು ಯಾವಾಗ್ಲೂ ಋಣಾತ್ಮಕ ಅಂತಾನೆ ತಗೊಳ್ತೇವೆ ಮಕ್ಳ ಅಲ್ವಾ? ಸೊ ಹಾಗಾಗಿ ಅದರ ವ್ಯಾಲ್ಯೂ -1.6 ಇಂಟು 10⁻−19 ಕುಲಂ ಅಂತ ಹೇಳ್ತೇವೆ. ಆಯ್ತಾ? 10⁻19 ಕೂಲಂ ಅಂತ ಹೇಳ್ತೇವೆ.
ಯಾವಾಗ್ಲೂ ಇದನ್ನ ನೆಗೆಟಿವ್ ಅಲ್ಲೇ ಬರಿಬೇಕು. ಎಲೆಕ್ಟ್ರಾನ್ ವ್ಯಾಲ್ಯೂ ಅನ್ನ ಯಾವಾಗ್ಲೂ ನೆಗೆಟಿವ್ ಅಲ್ಲೇ ಬರಿಬೇಕು. ಆಯ್ತಾ? ಇದಿಷ್ಟು ಅರ್ಥ ಆಯ್ತು ಅಲ್ವಾ ಮಕ್ಳ? ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ವಿದ್ಯುತ್ ಪ್ರವಾಹದ ಸೂತ್ರ ಹಾಗೆ ವಿದ್ಯುತ್ ಆವೇಶದ ಏಕಮಾನವನ್ನ ಕೊಟ್ಟಿದ್ದಾರೆ. ಹಾಗೆ ಎಲೆಕ್ಟ್ರಾನಿನ ಚಾರ್ಜ್ ಎಷ್ಟಿರುತ್ತೆ, ಕಾನ್ಸ್ಟೆಂಟ್ ವ್ಯಾಲ್ಯೂ ಅನ್ನೋದನ್ನ ಕೊಟ್ಟಿದ್ದಾರೆ. ಇದಿಷ್ಟನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಮುಂದೆ ನಾವು ಏನ್ ಮಾಡ್ತೇವೆ, ವಿದ್ಯುತ್ ಪ್ರವಾಹ ಅಥವಾ ಕರೆಂಟ್ ಅಂತ ಏನ್ ಹೇಳ್ತೇವೋ ಅದಕ್ಕೆ ಯಾವ ಏಕಮಾನವನ್ನ ಬಳಸ್ತೇವೆ ಅನ್ನೋದನ್ನ ನೋಡಿ ಮಕ್ಕಳ. ಇಲ್ಲಿ ಒಬ್ರು ಸೈಂಟಿಸ್ಟ್ ಅನ್ನ ಪರಿಚಯ ಮಾಡಿದ್ದಾರೆ. ಯಾಕೆ ಪರಿಚಯ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಆಮೇಲೆ ಹೇಳ್ತೇನೆ. ಆಯ್ತಾ? ನೋಡಿ, ಇಲ್ಲಿ ಇವ್ರ ಹೆಸರು ಆಂಡ್ರ ಮೇರಿ ಆಂಪಿಯರ್ ಅಂತ ಹೇಳ್ತೇವೆ. ಆಂಡ್ರ ಮೇರಿ ಆಂಪಿಯರ್ ಇವರು ಮಾಡ್ತಾರೆ ಅಂದ್ರೆ ವಿದ್ಯುತ್ ಪ್ರವಾಹ ಅಥವಾ ಕರೆಂಟಿಗೆ ಏನ್ ಮಾಡಿದ್ದಾರೆ, ಇವರು ಏಕಮಾನವನ್ನ ಕೊಟ್ಟಿದ್ದಾರೆ. ಇವರು ಏಕಮಾನ ಕಂಡಿಡ್ದಿದ್ದಕ್ಕಾಗಿ ಇವರ ಹೆಸರನ್ನೇ ಇಟ್ಟಿದ್ದೇವೆ ಏಕಮಾನಕ್ಕೆ. ಏನಂತ? ಆಂಪಿಯರ್. ಹಾಗಾದ್ರೆ ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹದ ಏಕಮಾನ ಏನು? ಏಕಮಾನ ಆಂಪಿಯರ್. ಅದನ್ನ ಎ ಅಂತ ಡಿನೋಟ್ ಮಾಡ್ತೇವೆ. ಕರೆಂಟ್ ಐ ಇಸ್ ಈಕ್ವಲ್ ಟು ಆಂಪಿಯರ್ ಎ ಅನ್ನೋದು ಅದರ ಏಕಮಾನ. ಆಯ್ತಾ? ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ ಎ ಎಂಬ ಏಕಮಾನದಿಂದ ವ್ಯಕ್ತಪಡಿಸಲಾಗುತ್ತದೆ. ಏಕೆ ಅಂದ್ರೆ ಈ ಏಕಮಾನವನ್ನ ಆಂಡ್ರೆ ಮೇರಿ ಆಂಪಿಯರ್ ಎಂಬ ಫ್ರೆಂಚ್ ವಿಜ್ಞಾನಿಯು ಕಂಡಿಡ್ದಿದ್ರಿಂದ ಅವರ ಹೆಸರಿನಿಂದ. ಆಯ್ತಾ? ಅವರ ಹೆಸರಿನಲ್ಲಿ ಆಂಪಿಯರ್ ಇದೆ ಅಲ್ವಾ? ಸೊ ಹಾಗಾಗಿ ಕರೆಂಟ್ ಏಕಮಾನ ಅಥವಾ ವಿದ್ಯುತ್ ಪ್ರವಾಹದ ಏಕಮಾನ ಏನಾಗಿದೆ? ಆಂಪಿಯರ್ ಆಗಿದೆ. ಓಕೆ, ನೋಡಿ ಇಲ್ಲಿ 1 ಆಂಪಿಯರ್ ವಿದ್ಯುತ್ ಪ್ರವಾಹದ ರಚನೆಯು ಪ್ರತಿ ಸೆಕೆಂಡಿಗೆ 1 ಕೂಲಂ ಆವೇಶದ ಪ್ರವಾಹ ಆಗಿರುತ್ತೆ. ಆಯ್ತಾ? ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. 1A is equal to 1 ಕೂಲಂ ಪರ್ 1 ಸೆಕೆಂಡ್. ಇದನ್ನ ಹೇಗೆ ಬರ್ದ್ರು ಮಕ್ಕಳ? ಸೂತ್ರವನ್ನ ಯೂಸ್ ಮಾಡಿ ಬರ್ದಿದ್ದಾರೆ. ಕರೆಂಟ್ ಐ ಈಸ್ ಈಕ್ವಲ್ ಟು ಏನಂತ ಹೇಳ್ತೇವೆ? Q ಡಿವೈಡೆಡ್ ಬೈ ಟಿ ಅಂತ ಹೇಳ್ತೀರಾ ಅಲ್ವಾ? ಸೊ ಇಲ್ಲಿ ಐ ಅಂದ್ರೆ ವಿದ್ಯುತ್ ಪ್ರವಾಹ, Q ಅಂದ್ರೆ ವಿದ್ಯುತ್ ಆವೇಶ, ಟಿ ಅಂದ್ರೆ ತಗೊಂಡಿರೋ ಸಮಯ. ಆಯ್ತಾ? ಸೊ ಇಲ್ಲಿ ಐ ಅನ್ನ ನಾವು ಆಂಪಿಯರ್ ಅನ್ನೋ ಏಕಮಾನದಿಂದ ಅಳಿತೇವೆ. Q ಅಂದ್ರೆ ವಿದ್ಯುತ್ ಆವೇಶ, ಅದನ್ನ ಕುಲಂ ಅಂತ ತಗೊಳ್ತೇವೆ. ಹಾಗೆ ಟಿ ಅನ್ನ ನಾವು ಸೆಕೆಂಡ್ ಅನ್ನೋ ಏಕಮಾನದಿಂದ ಸೂಚಿಸ್ತೇವೆ. ಆಯ್ತಾ? ಸೊ ಅವನ್ನೆಲ್ಲ ಸೇರಿ ಈ ಇಕ್ವೇಶನ್, ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಈಸಿ ಆದ ಮಾರ್ಗ ಇದೆ. ನೀವು ಯಾವಾಗ್ಲೂ ಒಂದು ಸೂತ್ರವನ್ನ ನೆನಪಿಟ್ಟುಕೊಂಡ್ರೆ ಅದನ್ನ ಬಳಸಿ ನಾವು ಏನ್ ಮಾಡಬಹುದು? ಏಕಮಾನವನ್ನ ಬರೀಬಹುದು. ಆಯ್ತಾ? ಆದ್ರೆ ಪ್ರತಿಯೊಂದಕ್ಕೂ ಏಕಮಾನ ಏನೇನು ಅನ್ನೋದು ನೆನಪಿರ್ಬೇಕು. ಈಗ ಇಲ್ಲಿ ವಿದ್ಯುತ್ ಪ್ರವಾಹವನ್ನ ಬಳಸಿದ್ವಿ. ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್. ಅದಕ್ಕೆ 1 ಆಂಪಿಯರ್ ಈಕ್ವಲ್ ಟು ಅಂತ ಬರ್ದ್ರು. ಹಾಗೆ ವಿದ್ಯುತ್ ಆವೇಶವನ್ನ ಕ್ಯೂ ಅಂತ ತಗೊಳ್ತೇವೆ. ಅದರ ಕ್ಯೂ ಅಂದ್ರೆ ಕುಲಂ ಕುಲಂ ಇಂದ ಏಕಮಾನದಿಂದ ಅಳಿತೇವೆ. ಹೌದಾ? ಕ್ಯೂ ಅಂದ್ರೆ ಚಾರ್ಜ್ ಅಥವಾ ಆವೇಶ, ಅದರ ಏಕಮಾನ ಕುಲಂ. ಸೊ 1 ಕೂಲಂ ಡಿವೈಡೆಡ್ ಬೈ 1 ಸೆಕೆಂಡ್. ನಿಮಗ್ ಗೊತ್ತಿದೆ ಟೈಮ್ ಅನ್ನೋದು ಸೆಕೆಂಡ್ ಅಲ್ಲಿ ತಗೊಳ್ತೇವೆ ಅನ್ನೋದು. ಆಯ್ತಾ? ಇದಿಷ್ಟು ಏನು ಹಾಗಾದ್ರೆ ವಿದ್ಯುತ್ ಪ್ರವಾಹದ ಸೂತ್ರ ಮತ್ತು ವಿದ್ಯುತ್ ಪ್ರವಾಹದ ಏಕಮಾನಗಳನ್ನ ಮತ್ತೆ ವಿದ್ಯುತ್ ಪ್ರವಾಹದ ಸೂತ್ರ ಹಾಗೂ ಅದಕ್ಕೆ ಏಕಮಾನಗಳನ್ನ ಏನ್ ಮಾಡಿದ್ದೇವೆ? ನಾವು ಕಂಡಿಡ್ಕೊಂಡಿದ್ದೇವೆ. ಆಯ್ತಾ? ಹಾಗಾದ್ರೆ ನೋಡಿ ಇಲ್ಲಿ ಮಕ್ಕಳ, ಈಗ ನಿಮ್ಗೆಲ್ಲ ಒಂದು ಕ್ವಶನ್ ಬಂದಿರಬಹುದು ಅಲ್ವಾ? ಈಗ ವಿದ್ಯುತ್ ಪ್ರವಾಹವನ್ನ ಕರೆಂಟ್ ಐ ಅಂತ ತಗೊಂಡಿದ್ದೇವೆ ಮೇಡಮ್. ಆದ್ರೆ ಕರೆಂಟ್ ಐ ಇಷ್ಟು ಆಂಪಿಯರ್ ಇದೆ. ಫಾರ್ ಎಕ್ಸಾಂಪಲ್, ಐ ಈಸ್ ಈಕ್ವಲ್ ಟು 2 ಆಂಪಿಯರ್ ಇದೆ ಅನ್ನೋದನ್ನ ನಾವು ಏನ್ ಮಾಡ್ತೇವೆ? ಕಂಡಿಡ್ದಿದ್ದೇವೆ. ಪ್ರಾಕ್ಟಿಕಲ್ ಮಾಡಿ, ಪ್ರಯೋಗವನ್ನ ಮಾಡಿ ಕಂಡಿಡ್ದಿದ್ದೇವೆ ಅಂತ ಇಟ್ಕೊಳ್ಳಿ. ಅಥವಾ ನೀವು ಮನೇಲಿ ಬಳಸೋ ಕರೆಂಟ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಇಷ್ಟು ಆಂಪಿಯರ್ ಕರೆಂಟ್ ಅನ್ನ ಯೂಸ್ ಮಾಡಿದ್ದೇವೆ ಅನ್ನೋದನ್ನ. ಸೊ ನಿಮ್ಗೆ ಕ್ವಶನ್ ಇರ್ಬೋದು, ಇಲ್ಲಿ ಇಷ್ಟು ಬಳಸಿದ್ದೇವೆ ಅಂತ ಗೊತ್ತಾಗ್ಲಿಕ್ಕೆ ನಾವು ಯಾವ ಉಪಕರಣವನ್ನ ಅಥವಾ ಯಾವ ಇನ್ಸ್ಟ್ರೂಮೆಂಟ್ ಅನ್ನ ಬಳಸ್ತೇವೆ ಮೇಡಮ್? ಹೇಗೆ ಗೊತ್ತಾಗತ್ತೆ? ಸೊ ಅದರ ಬಗ್ಗೆ ನಾವೀಗ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ಕರೆಂಟ್ ನಾವು ಯಾವಾಗ್ಲೂ ಅಮೀಟರ್ ಅಂತ ಹೇಳ್ತೇವೆ. ಅಮೀಟರ್ ಅಂತ ಹೇಳ್ತೇವೆ. ಸೊ ಅದನ್ನ ಯೂಸ್ ಮಾಡಿ, ಆ ಉಪಕರಣವನ್ನ ಯೂಸ್ ಮಾಡಿ ಏನ್ ಮಾಡಿದ್ದೇವೆ? ಅದನ್ನ ಯೂಸ್ ಮಾಡಿ ಕರೆಂಟ್
ಅನ್ನೋದನ್ನ ಕಂಡುಹಿಡಿತೇವೆ. ಇದು ಒಂದು ಉಪಕರಣ. ಇದ್ರಲ್ಲಿ ನಮಗೆ ಏನಾಗುತ್ತೆ, ಸರ್ಕ್ಯೂಟ್ ಅಲ್ಲಿ ಇದನ್ನ ಕನೆಕ್ಷನ್ ಮಾಡಿದಾಗ ನಮ್ಗೆ ಇಲ್ಲಿ ಅದು ಕರೆಂಟ್ ಅಲ್ಲಿ ಇದರಲ್ಲಿ ತೋರಿಸುತ್ತೆ ಎಷ್ಟು ಕರೆಂಟ್ ಪ್ರವಹಿಸಿದೆ ಅನ್ನೋದು. ನೋಡಿ ಮಕ್ಕಳ, ಇಲ್ಲಿ ನಾವು ಬರೀ ಉಪಕರಣದ ಚಿತ್ರವನ್ನ ಮಾತ್ರ ತೋರಿಸಿದ್ದೇವೆ. ಇದನ್ನ ನಾವು ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಅದು ಇಲ್ಲಿ ತೋರಿಸುತ್ತೆ. ಇದಕ್ಕೆ ನೀಡಲ್ ಇರುತ್ತೆ ಒಳಗಡೆ, ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಚಿತ್ರವನ್ನ ನೋಡಿ, ಇಲ್ಲೊಂದು ನೀಡಲ್ ಅನ್ನ ಕೊಟ್ಟಿದ್ದಾರೆ. ಅದು ಏನಾಗುತ್ತೆ, ಹೀಗೆ ಮೂವ್ ಆಗುತ್ತೆ. ಆಯ್ತಾ? ಒಂದ್ಸಲ 5, 10, 13, 15 ಹೀಗೆ. ಸೊ ಅದು ಮೂವ್ ಆಗುತ್ತೆ. ಅದು ಯಾವಾಗ ಮೂವ್ ಆಗುತ್ತೆ ಅಂದ್ರೆ ಸರ್ಕ್ಯೂಟ್ ಕನೆಕ್ಷನ್ ಅನ್ನ ಮಾಡಿದಾಗ. ಅದು ನೀವು ಮುಂದೆ PUC ಗೆ ಹೋಗ್ತೀರಾ ಅಲ್ವಾ, ಆಗ ಅಲ್ಲಿ ನಿಮ್ಗೆ ಪ್ರಯೋಗಗಳನ್ನ ಪ್ರಾಕ್ಟಿಕಲ್ ಅಲ್ಲಿ ಇವನ್ನೆಲ್ಲ ಮಾಡಿ ತೋರಿಸ್ತಾರೆ. ಸೊ ಈಗ ಸದ್ಯಕ್ಕೆ ನೀವು ಬೇಸಿಕ್ ಥಿಂಗ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ವಿದ್ಯುತ್ ಪ್ರವಾಹ ಅಥವಾ ಕರೆಂಟ್ ಅನ್ನ ನಾವು ಅಮೀಟರ್ ಅನ್ನೋ ಉಪಕರಣವನ್ನ ಬಳಸಿ ಏನ್ ಮಾಡ್ತೇವೆ, ಕಂಡುಹಿಡಿತೇವೆ. ಇದನ್ನು ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ಸರಣಿ ಕ್ರಮದ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಮುಂದೆ ಹೋಗ್ತೇವೆ ಮಕ್ಕಳ. ಸೊ ಈಗ ನಾನು ಸದ್ಯಕ್ಕೆ ನೀವು ಯಾವ ಉಪಕರಣ ಬಳಸಿ ಕರೆಂಟ್ ಅನ್ನ ಮೆಷರ್ ಮಾಡ್ತೇವೆ ಅನ್ನೋದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ನೋಡಿ, ಇಲ್ಲಿ ಅಮೀಟರ್ ಅನ್ನ ತೋರಿಸಿದ್ದಾರೆ. ಇಲ್ಲಿ ರೆಡ್ ನಾಬ್ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಮುಖ್ಯವಾಗಿ 2 ನಾಬ್ ಅನ್ನ ಬಳಸ್ತೇವೆ. ಆಯ್ತಾ? 2 ನಾಬ್ ಇದೆ. ಒಂದು ರೆಡ್ ನಾಬ್ ಆದ್ರೆ ಇನ್ನೊಂದು ಬ್ಲಾಕ್ ನಾಬ್. ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿ, ಇದು 2 ಕೆಲವೊಂದ್ಸಲ ನಾಬ್ಗಳಿರುತ್ತವೆ. ರೆಡ್, ಬ್ಲಾಕ್ ಒಂದಿರುತ್ತೆ. ಇಲ್ಲಿ ರೆಡ್ ನಾಬ್ ಅನ್ನ ಪಾಸಿಟಿವ್ ಅಂತ ತಗೊಳ್ತೇವೆ ಯಾವಾಗ್ಲೂ. ಬ್ಲಾಕ್ ನಾಬ್ ಅನ್ನ ನೆಗೆಟಿವ್ ಎಂಡ್ ಅಂತ ಕನೆಕ್ಷನ್ ಅಲ್ಲಿ ಬಳಸ್ತೇವೆ. ಆಯ್ತಾ? ಸೊ ಕನೆಕ್ಷನ್ ಮಾಡುವಾಗ ಬ್ಲಾಕ್ ಅನ್ನ ನೆಗೆಟಿವ್ ತುದಿಗೆ ತಗೊಳ್ತೇವೆ, ಇದನ್ನ ಪಾಸಿಟಿವ್ ಅಂತ ತಗೊಳ್ತೇವೆ. ಯಾವಾಗ್ಲೂ 2 ಎಂಡ್ ಇದೆ ಅಂತ ಒಂದ್ ಪಾಸಿಟಿವ್ ಒಂದ್ ನೆಗೆಟಿವ್ ಕನೆಕ್ಟಿವಿಟಿಗೆ ಬೇಕು. ಆಯ್ತಾ? ಸರಿ, ಇವಿಷ್ಟು ಏನು ಅಮೀಟರ್ ಬಗ್ಗೆ ಆಯ್ತು. ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಯಾವ ಉಪಕರಣ ಬಳಸಿ ಕಂಡುಹಿಡಿತೇವೆ ಅನ್ನೋದನ್ನ ಗೊತ್ತು ಮಾಡ್ಕೊಂಡ್ವಿ. ನೋಡಿ ಮಕ್ಕಳ, ಇಲ್ಲಿ ಈಗ ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಈ ಸಮಸ್ಯೆಯನ್ನ ನಾವು ಈಗಿಷ್ಟೇ ಕಲಿತ ಸೂತ್ರವನ್ನ ಬಳಸಿ ಏನ್ ಮಾಡೋಣ, ಸಾಲ್ವ್ ಮಾಡೋಣ. ಸರಿಯಾಗಿ ಕೇಳಿಸ್ಕೊಳ್ಳಿ ಮಕ್ಕಳ, ಸಮಸ್ಯೆಯನ್ನ ಓದೋಣ. ನೋಡಿ ಇಲ್ಲಿ, ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಅಥವಾ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಆಗಿದೆ. ಎಷ್ಟು ನಿಮಿಷಗಳಲ್ಲಿ? 10 ನಿಮಿಷಗಳಲ್ಲಿ ಪ್ರವಹಿಸ್ತಾ ಇದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶದ ಪ್ರಮಾಣ ಯಾವುದನ್ನು ಕೇಳಿದ್ದಾರೆ? ವಿದ್ಯುತ್ ಆವೇಶದ ಪ್ರಮಾಣವನ್ನ ಕೇಳಿದ್ದಾರೆ ಮಕ್ಕಳ. ನೋಡಿ ಇಲ್ಲಿ ಫಸ್ಟ್ ನಿಮಗೆ ದತ್ತಾಂಶಗಳು ಯಾವ್ಯಾವ್ದಿದೆ ಅನ್ನೋದನ್ನ ಬರ್ಕೊಳ್ಳಿ. ಫಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? 0.5 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಏಕಮಾನ ಆಂಪಿಯರ್ ಇದೆ ಅಂದ್ರೆ ಇಲ್ಲಿ ಅರ್ಥ ಕೊಟ್ಟಿರುವುದು ಕರೆಂಟ್ ಅಂತ ಅರ್ಥ. ಹೌದಾ? ಕರೆಂಟ್, ವಿದ್ಯುತ್ ಪ್ರವಾಹದ ಬೆಲೆಯನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 0.5 ಆಂಪಿಯರ್ ಇದೆ. ಆಯ್ತಾ? ವಿದ್ಯುತ್ ಪ್ರವಾಹ. ನೆಕ್ಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? 10 ನಿಮಿಷಗಳ ಕಾಲ ಅಂತ ಕೊಟ್ಟಿದ್ದಾರೆ. ಅದು ಯಾವ್ದದು? ಟಿ. ಹೌದಾ? ಟಿ ಅನ್ನೋದು ಟೈಮ್. ಅದು ಎಷ್ಟಿದೆ ಅಂತೆ? 10 ನಿಮಿಷಗಳ ಕಾಲ ಇದೆ. ಹೌದಾ? 10 ಮಿನಿಟ್ಸ್. ಎಷ್ಟಿದೆ? 10 ಮಿನಿಟ್ಸ್ ಇದೆ. ಆಯ್ತಾ? ಕಂಡುಹಿಡಿಯಬೇಕಾಗಿರೋದು ವಿದ್ಯುತ್ ಆವೇಶದ ಪ್ರಮಾಣ. ಅಂದ್ರೆ ಏನಿಲ್ಲಿ? ಚಾರ್ಜ್ Q is equal to ವಾಟ್ ಅನ್ನೋದು ಬೇಕು. ಹೌದಾ? ಹಾಗಾದ್ರೆ ಯಾವ ಸೂತ್ರವನ್ನ ಹಾಕ್ತೀರಾ? I is equal to Q/T ಅಂತ ಹೇಳ್ತೇವೆ. ಸೊ ಇಲ್ಲಿ ನಮ್ಗೆ Q ಕೊಟ್ಟಿದ್ದಾರೆ, T ವ್ಯಾಲ್ಯೂ ಕೊಟ್ಟಿದ್ದಾರೆ. ಯಾವ್ದು ಬೇಕು? Q ವ್ಯಾಲ್ಯೂ ಬೇಕು. ಅದನ್ನ ಹೇಗೆ ಕಂಡುಹಿಡಿತೇವೆ? ಆಗ ನಾನು ಹೇಳಿದೆ, I ಜೊತೆಗೆ Q ಸೂತ್ರವನ್ನು ಕೂಡ ನೋಡಿದ್ದೇವೆ ಅಲ್ವಾ? Q is equal to I into T. ಇಲ್ಲಿ ಏನ್ ಮಾಡ್ಬೇಕು? ವಿದ್ಯುತ್ ಆವೇಶದ ಪ್ರಮಾಣ Q ವ್ಯಾಲ್ಯೂ ಬೇಕು. ಸೊ ಅದನ್ನ I into T ಮೂಲಕ ಏನ್ ಮಾಡ್ತೇವೆ? ಕಂಡುಹಿಡಿತೇವೆ. ನೋಡಿ ಇಲ್ಲಿ, ನಾನಿಲ್ಲಿ ಈಗಷ್ಟೇ ಹೇಳಿದ್ದನ್ನೆಲ್ಲ ಇಲ್ಲಿ ಮತ್ತೆ ಬರೆದು ತೋರಿಸಿದ್ದೇನೆ. ದತ್ತಾಂಶಗಳನ್ನ ನಾವಿಲ್ಲಿ ಬರ್ಕೊಂಡಿದ್ದೇವೆ. ಸೊ ಇಲ್ಲಿ ನಿಮಿಷಗಳಲ್ಲಿ ಇದ್ದಿದ್ದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಸೆಕೆಂಡ್ ಅನ್ನೋದೇ ಇಲ್ಲಿ ನಮಗೆ ಅಂತಾರಾಷ್ಟ್ರೀಯ ಏಕಮಾನ. ಹೌದಾ? ಸೊ ಹಾಗಾಗಿ
ಸೆಕೆಂಡ್ಗಳಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡೋದು ನಿಮಗೆ ಗೊತ್ತಿದೆ, 1 ನಿಮಿಷಕ್ಕೆ 60 ಸೆಕೆಂಡ್ಗಳು. ಹೌದಾ? ಹಾಗಾದ್ರೆ 10 ನಿಮಿಷಕ್ಕೆ ಎಷ್ಟು ಸೆಕೆಂಡು? 600 ಸೆಕೆಂಡ್ಗಳು ಅಂತ ಹೇಳ್ತೇವೆ. ಎಷ್ಟು ಸೆಕೆಂಡು? 600 ಸೆಕೆಂಡ್ಗಳು. ಸೊ Q is equal to I into T. Q ವ್ಯಾಲ್ಯೂ 0.5 I ವ್ಯಾಲ್ಯೂ 0.5 ಆಂಪಿಯರ್ ಇಂಟು T ವ್ಯಾಲ್ಯೂ 600 ಸೆಕೆಂಡ್ ಇದೆ. ಸೊ ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 300 ಕೂಲಂ ಅನ್ನೋದು ಸಿಗುತ್ತೆ. ಇಲ್ಲಿ ನಾವೇನನ್ನ ಕಂಡಿದ್ದೀವಿ ನೋಡಿ. ಇಲ್ಲಿ ಕೂಲಂ ಅಂತ ಯಾಕೆ ಹಾಕಿದ್ದಾರೆ ಅಂದ್ರೆ ಕೇಳಿದ್ದು ಆವೇಶ. ಹೌದಾ? ವಿದ್ಯುದಾವೇಶ. ವಿದ್ಯುದಾವೇಶದ ಏಕಮಾನ ಕೂಲಂ. ಅದಕ್ಕಾಗಿ ನಾವು ಕೂಲಂ ಅಂತ ಬರೀಬೇಕು ಎಂಡ್ ಅಲ್ಲಿ. ನೀವೇ ನೆನಪಿಟ್ಟು. ಆಯ್ತಾ? ಸೊ ಇಲ್ಲಿ ಉತ್ತರ ಎಷ್ಟು ಬಂತು? 300 ಕೂಲಂ ಅಂತ ಬಂತು. ಸೊ ಇದು ಸಮಸ್ಯೆ ಮಕ್ಕಳ. ಸೊ ನೆಕ್ಸ್ಟ್ ಅಲ್ಲಿ ನೀವು ಏನ್ ಮಾಡ್ತೀರಾ? ಇದರ ಬಗ್ಗೆ ಸಮಸ್ಯೆಯನ್ನ ಕೇಳಿದಾಗ ಈ ಫಾರ್ಮುಲಾ ನಾವು ಯೂಸ್ ಮಾಡಿ. ಆಯ್ತಾ? ಹಾಗಾದ್ರೆ ಮುಂದಿನದ್ದನ್ನ ನೋಡೋಣ. ಮುಂದಿನದ್ದು ವಿದ್ಯುತ್ ವಿಭವ ಮತ್ತು ವಿಭವಾಂತರ ಅಂತ ಹೇಳ್ತೇವೆ. ಸೊ ಇದು ಪೊಟೆನ್ಶಿಯಲ್ ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ. ವಿಭವಾಂತರಕ್ಕೆ ಏನಂತ ಕರಿತೇವೆ? ಪೊಟೆನ್ಶಿಯಲ್ ಡಿಫರೆನ್ಸ್. ಆಯ್ತಾ? ಏನು? ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು? ವಿಭವಾಂತರ. ಅಥವಾ ಇದನ್ನ ನಾವು ವೋಲ್ಟೇಜ್ ಅಂತ ಕೂಡ ಕರಿತೇವೆ ಅಲ್ವಾ? ಏನು? ವೋಲ್ಟೇಜ್ ಅಂತ ಕೂಡ ಕರಿತೇವೆ. ಹೌದಾ? ನೀವು ವೋಲ್ಟೇಜ್ ಅನ್ನ ಕೇಳಿರ್ತೀರಾ ಮನೆಯಲ್ಲಿ. ಕರೆಂಟ್ ಪಾಸ್ ಆಗುವಾಗ ಇಷ್ಟು ವೋಲ್ಟೇಜ್ ಕರೆಂಟ್ ಪಾಸ್ ಆಯ್ತು ಅನ್ನೋದನ್ನ ನಾವು ಹೇಳ್ತೇವೆ ಕೆಲವೊಂದ್ಸಲ ಅಲ್ವಾ? ಕೆಲವೊಂದ್ಸಲ ಏನಾಗುತ್ತೆ ಮನೆಯಲ್ಲಿ ಸ್ವಲ್ಪ ಕರೆಂಟ್ ಡಿಮ್ ಇದೆ ಅಂದ್ರೆ ನಾವ್ ಏನ್ ಅರ್ಥ ಮಾಡ್ಕೊಳ್ತೇವೆ? ಓ, ವೋಲ್ಟೇಜ್ ಕಡಿಮೆ ಇದೆ ಅನ್ಸುತ್ತೆ ಅನ್ನೋದನ್ನ ನೀವೇ ಹೇಳ್ತೀರಾ ಅಥವಾ ಹೇಳಿದ್ದನ್ನ ಕೇಳಿರ್ತೀರಾ ಅಲ್ವಾ? ಸೊ ಆ ವೋಲ್ಟೇಜ್ ಅನ್ನೇ ನಾವಿಲ್ಲಿ ಏನ್ ಹೇಳ್ತೇವೆ? ವಿಭವಾಂತರ ಅಂತ ಕರಿತೇವೆ. ವೋಲ್ಟೇಜ್ ಅನ್ನ ವಿಭವಾಂತರ ಅಂತ ಕರಿತೇವೆ. ವಿಭವಾಂತರ ಅಂದ್ರೆ ಏನು? ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದರೆ ವಿಭವಾಂತರವಿದ್ದಾಗ ಮಾತ್ರ ಏನಾಗುತ್ತೆ? ಎಲೆಕ್ಟ್ರಾನ್ಸ್ಗಳು ಚಲಿಸುತ್ತವೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವಾಗ್ಲೂ ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ರೆ ಮಾತ್ರ ಏನಾಗುತ್ತೆ? ಅಲ್ಲಿ ಇಲೆಕ್ಟ್ರಾನ್ಗಳ ಚಲನೆ ಆಗುತ್ತೆ. ಇಲ್ಲಿ ಉದಾಹರಣೆ ನೋಡಿ ಮಕ್ಕಳ. ಈ ಸ್ಟೇಟ್ಮೆಂಟ್ ಅನ್ನ ಆಮೇಲೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. 2 ಗ್ಲಾಸ್ ಬೀಕರ್ಗಳು ಅಥವಾ 2 ಗ್ಲಾಸ್ ಟ್ಯೂಬ್ ಗಳನ್ನ ಇಟ್ಟಿದ್ದೇವೆ. ಅಲ್ಲಿ ಏನ್ ಮಾಡಿದ್ದಾರೆ? ಎರಡಕ್ಕೂ ನೀರನ್ನ ತುಂಬಿದ್ದೇವೆ. ಆದ್ರೆ ಅವುಗಳ ಹೈಟ್ ಅನ್ನ ಅಬ್ಸರ್ವ್ ಮಾಡಿ ನೀವು. ಒಂದು ಎತ್ತರದಲ್ಲಿದೆ, ಒಂದು ಸ್ವಲ್ಪ ತಗ್ಗ ಅಂದ್ರೆ ಕೆಳಗಡೆ ಇದೆ ಅದಕ್ಕಿಂತ ಅಲ್ವಾ? ಹೈಟ್ ಕಡಿಮೆ ಇದೆ ಇದಕ್ಕಿಂತ. ಹೀಗಿದ್ದಾಗ ಇಲ್ಲಿ ಜಾಸ್ತಿ ಇದೆ, ಇಲ್ಲೊಂದ್ ಸ್ವಲ್ಪ ಕಡಿಮೆ ಇದೆ. ಸೊ ಇಲ್ಲಿ ಇವುಗಳ ಹೈಟ್ ಬೇರೆ ಬೇರೆ ಇದ್ದಕ್ಕೆ ಇವುಗಳಿಗೆ ಹೀಗೆ ಕನೆಕ್ಷನ್ ಅನ್ನ ಕೊಟ್ಟಾಗ ಯಾವುದರಲ್ಲಿ ಹೆಚ್ಚು ನೀರಿದೆಯೋ, ಎತ್ತರದಲ್ಲಿ ಇದೆಯೋ ಅದರಿಂದ ಏನಾಗ್ತಾ ಇದೆ? ನೀರು ಕೆಳಗಡೆ ಇರೋದಕ್ಕೆ ಫ್ಲೋ ಆಗ್ತಾ ಇದೆ. ಎಲ್ಲಿ ತನಕ? ಅವೆರಡು ಈಕ್ವಲ್ ಆಗೋ ತನಕ ಏನಾಗತ್ತೆ? ಫ್ಲೋ ಆಗತ್ತೆ ಮಕ್ಕಳು. ಆಯ್ತಾ? ಸೊ ಅವೆರಡು ಈಕ್ವಲ್ ಆಗೋ ತನಕ ಫ್ಲೋ ಆಗ್ತಾ ಇದೆ. ಅದಕ್ಕಾಗಿ ನಾವು ಇಲ್ಲಿ ಏನ್ ಹೇಳ್ತೇವೆ? ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ನೀರಿನ ಮತ್ತೆ ಅದರ ಮಟ್ಟದ ವ್ಯತ್ಯಾಸ ಇರೋದಕ್ಕಾಗಿ ಏನಾಯ್ತು? ಇಲ್ಲಿ ನೀರು ಫ್ಲೋ ಆಯ್ತು ಅಲ್ವಾ? ಅದೇ ತರ ಸರ್ಕ್ಯೂಟ್ ಅಲ್ಲಿ ಏನಾಗ್ಬೇಕು? ಕೆಲವೊಂದು ಒತ್ತಡಗಳಲ್ಲಿ ವ್ಯತ್ಯಾಸ ಇದ್ರೆ ಆಗ ಎಲೆಕ್ಟ್ರಾನ್ಗಳು ಏನಾಗುತ್ತೆ? ಆಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸುತ್ತದೆ. ಆಗ ಚಲಿಸಿದಾಗ ನಮ್ಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಏನಾಗತ್ತೆ? ಕ್ರಿಯೇಟ್ ಆಗತ್ತೆ ಅಂತ ಹೇಳ್ತೇವೆ. ಆಯ್ತಾ? ನಾವಿಲ್ಲಿ ಸರ್ಕ್ಯೂಟ್ ಅಲ್ಲಿ ನೋಡೋದಾದ್ರೆ ಎಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗತ್ತೆ ಅಂದ್ರೆ ನಾವು ಸೆಲ್ ಅನ್ನು ತಗೊಳ್ತೇವೆ, ಪಾಸಿಟಿವ್ ಎಂಡ್ ಮತ್ತೆ ನೆಗೆಟಿವ್ ಎಂಡ್. ಹೌದಾ? ಕನೆಕ್ಷನ್ ಅಲ್ಲಿ ಆಗ ತೋರಿಸಿದೆ ನಾನು. ಕನೆಕ್ಷನ್ ಮಾಡುವಾಗ ಸೆಲ್ ಅನ್ನ ತಗೊಳ್ತೇವೆ ಅಂತ ಹೇಳಿ ತೋರಿಸಿದ್ದೇನೆ ಅಲ್ವಾ? ಉದ್ದ ಇರೋದು ಪಾಸಿಟಿವ್ ಎಂಡ್ ಆದ್ರೆ ಏನಿದು ಸಣ್ಣ ಇರೋದು ನೆಗೆಟಿವ್ ಎಂಡ್ ಅಲ್ವಾ? ಪಾಸಿಟಿವ್ ಎಂಡು ನೆಗೆಟಿವ್ ಎಂಡ್. ಆಯ್ತಾ? ಇಲ್ಲಿ ಏನಾಗತ್ತೆ? ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗತ್ತೆ ಮಕ್ಕಳ. ಆಯ್ತಾ? ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗಿ ಏನಾಗತ್ತೆ? ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆದಾಗ ಮಾತ್ರ ಎಲೆಕ್ಟ್ರಾನ್ಗಳ ಪ್ರವಾಹ ಸ್ಟಾರ್ಟ್ ಆಗುತ್ತೆ. ಸೊ ಅದು ಚಲಿಸಿದಾಗ ಅದನ್ನೇ ಇಲ್ಲಿ ವಾಕ್ಯದಲ್ಲಿ ಬರೆದಿದ್ದಾರೆ. ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದರೆ ವಿಭವಾಂತರವಿದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸುತ್ತವೆ. ಇದನ್ನೇ ನಾವು ಏನಂತ ಕರಿತೇವೆ? ಪೊಟೆನ್ಶಿಯಲ್ ಡಿಫರೆನ್ಸ್
ಅಥವಾ ವೋಲ್ಟೇಜ್ ಅಂತ ಹೇಳ್ತೇವೆ. ಏನಂತ ಕರಿತೇವೆ? ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಅಂತ ಕರಿತೇವೆ. ಆಯ್ತಾ? ಹಾಗಾದ್ರೆ ಇದಿಷ್ಟು ವೋಲ್ಟೇಜ್ ಬಗ್ಗೆ ಆಯ್ತು. ವೋಲ್ಟೇಜ್ ಎಲ್ಲಿ ಕ್ರಿಯೇಟ್ ಆಗತ್ತೆ ಅಂದ್ರೆ, ಈ ಸೆಲ್ ಇದೆ ಅಲ್ವಾ, ನಿಮ್ಮ ಕನೆಕ್ಷನ್ ನಲ್ಲಿ ಸೆಲ್ ಇರುತ್ತೆ ಅಲ್ವಾ, ಸೆಲ್ಗಳ ತುದಿಗಳಲ್ಲಿ ಏನಾಗತ್ತೆ? ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗತ್ತೆ ಮಕ್ಕಳು. ಯಾಕಂದ್ರೆ ಒಂದ್ ಎಂಡಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದೆ, ಇನ್ನೊಂದ್ ಎಂಡಲ್ಲಿ ಪಾಸಿಟಿವ್ ಧನಾತ್ಮಕ ಇದು ಆವೇಶಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಏನಾಯ್ತು, ಇಲ್ಲಿ ರಾಸಾಯನಿಕ ಒಳಗಡೆ ಇರುವ ಮಿಶ್ರಣಗಳು, ರಾಸಾಯನಿಕ ಕೆಮಿಕಲ್ಸ್ ಇರುತ್ತಲ್ವಾ ಸೆಲ್ ಒಳಗಡೆ, ಅವುಗಳ ಇದರಿಂದ ಏನಾಗ್ತಾ ಇದೆ, ಇಲ್ಲಿ ಎಲೆಕ್ಟ್ರಾನ್ಸ್ ರಿಲೀಸ್ ಆಗತ್ತೆ. ಸೊ ಆಗ ವ್ಯತ್ಯಾಸ ಉಂಟಾಗಿ ಏನಾಗ್ತಾ ಇದೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೇವೆ. ವ್ಯತ್ಯಾಸ ಇದ್ದಾಗ ಮಾತ್ರ ಕ್ರಿಯೇಟ್ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಓಕೆ. ಸೊ ಇದಿಷ್ಟು ಏನು, ಅದನ್ನ ನಾವು ಈಗ ನಾನು ಇದನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಲ್ವಾ ಮಕ್ಕಳ, ಈ ನೀರಿನ ಕೊಳವೆಯನ್ನ, ಅದನ್ನ ಇಲ್ಲಿ ಬರೆದಿದ್ದಾರೆ. ನೀರಿನ ಕೊಳವೆಯ ಎರಡು ಬದಿಗಳ ನಡುವಿನ ಒತ್ತಡದ ವ್ಯತ್ಯಾಸದಿಂದ ಏನಾಯ್ತು, ಕೊಳವೆಯ ಇನ್ನೊಂದು ಬದಿಯಿಂದ ನೀರು ಹೊರಬರುತ್ತೆ. ಅದಾದಾಗ ಮಾತ್ರ ಏನಾಗತ್ತೆ, ನಮ್ಗೆ ನೀರು ಹೊರಬರುತ್ತೆ. ಅಂದ್ರೆ ಎರಡು ವ್ಯತ್ಯಾಸಗಳಿದ್ದಾಗ ಮಾತ್ರ ಕೊಳವೆಯಲ್ಲಿ ಏನಾಯ್ತು, ನೀರು ಫ್ಲೋ ಆಯ್ತು. ಹಾಗೆ ಇಲ್ಲೂ ಕೂಡ ವ್ಯತ್ಯಾಸ ಅಥವಾ ಒತ್ತಡ ಉಂಟಾದಾಗ ಮಾತ್ರ ಏನಾಗತ್ತೆ, ವಿಭವಾಂತರ ಸೃಷ್ಟಿಯಾಗತ್ತೆ ಸರ್ಕ್ಯೂಟ್ ಅಲ್ಲಿ ಅಂತ ಅರ್ಥ. ಆಯ್ತಾ? ಓಕೆ. ವಿದ್ಯುತ್ ವಿಭವಾಂತರಗಳ ಬಗ್ಗೆ ಹಾಗಾದ್ರೆ ಗೊತ್ತಾಯ್ತು ಅಲ್ವಾ ಮಕ್ಕಳ? ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಅಂತ ಕರಿತೇವೆ ವಿಭವಾಂತರಕ್ಕೆ. ಹಾಗಾದ್ರೆ ಮುಂದಿನದ್ದನ್ನ ನೋಡೋಣ ಅಲ್ವಾ? ಸರಿ, ಮುಂದಿನದ್ದನ್ನ ನೋಡಿ. ಮತ್ತೆ ಇಲ್ಲಿ ವಿದ್ಯುತ್ ವಿಭವಾಂತರಕ್ಕೆ ಸಂಬಂಧಪಟ್ಟಿರೋ ಕೆಲವೊಂದು ಅಂಶಗಳನ್ನ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಅಲ್ಲಿ ಈ ಸ್ಟೇಟ್ಮೆಂಟ್ ವ್ಯಾಖ್ಯೆಯನ್ನ ಸರಿಯಾಗಿ ಕೇಳಿ ಆಯ್ತಾ. ವಿಭವದ ವ್ಯತ್ಯಾಸವನ್ನು ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಯಿಂದ ಏನ್ ಮಾಡ್ತೇವೆ, ಉತ್ಪಾದನೆ ಮಾಡ್ತೇವೆ. ನಾನು ಈಗಷ್ಟೇ ಹೇಳ್ದೆ ನಿಮ್ಗೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಬೇಕು ಅಂದ್ರೆ ನಮ್ಗೆ ಇಲ್ಲಿ ಏನಾಗಿರ್ಬೇಕು, ಕೋಶ ಅಥವಾ ಸೆಲ್ ಅಂತ ಕನೆಕ್ಟ್ ಮಾಡ್ತೇವೆ ಅಲ್ವಾ ಸರ್ಕ್ಯೂಟ್ ಅಲ್ಲಿ, ಅದಿರ್ಬೇಕು. ಅದರಲ್ಲೇ ವಿದ್ಯುತ್ ವಿಭವಾಂತರ ಕ್ರಿಯೇಟ್ ಆಗತ್ತೆ ಅನ್ನೋದನ್ನ ಹೇಳಿದೆ. ಅದನ್ನ ಇಲ್ಲಿ ಮತ್ತೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ಒಂದು ಅಂಶವನ್ನ ಜಾಸ್ತಿ ಹೇಳಿದ್ದಾರೆ. ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಸಿಟಿವ್ ಎಂಡ್ ಒಂದು ನೆಗೆಟಿವ್ ಎಂಡ್ ಇದ್ದು ಸರ್ಕ್ಯೂಟ್ ಅಲ್ಲಿ ಹೀಗೆ ತೋರ್ಸಿದ್ರೆ ಅದನ್ನ ನಾವು ಏನಂತ ಕರಿತೇವೆ, ಸೆಲ್ ಕರಿತೇವೆ, ಕೋಶ ಅಂತ ಕರಿತೇವೆ. ಅದೇ ಇದರ ಬದ್ಲು ನಾವು ಎರಡು ಸೆಲ್ ಅನ್ನ ಒಟ್ಟಿಗೆ ಕನೆಕ್ಟ್ ಮಾಡಿದ್ರೆ ಅಂದ್ರೆ ಏನರ್ಥ, ಹೀಗೆ ಆಯ್ತಾ, ಒಂದು ಸೆಲ್ ಇಂದ ಇನ್ನೊಂದ್ ಸೆಲ್ಲಿಗೆ, ಒಂದ್ ಸೆಲ್ ಇಂದ ಇನ್ನೊಂದ್ ಸೆಲ್ಲಿಗೆ, ಹಾಗೆ ಒಂದು 2-3 ಸೆಲ್ಗಳನ್ನ ನಾವು ಕನೆಕ್ಟ್ ಮಾಡಿದ್ರೆ ಅದನ್ನ ಏನಂತ ಕರಿತೇವೆ ನೋಡಿ ಮಕ್ಕಳ. ಸೆಲ್ಗಳನ್ನ ಕನೆಕ್ಟ್ ಮಾಡುವಾಗ ಒಂದು ಪಾಸಿಟಿವ್ ಎಂದು ಒಂದು ನೆಗೆಟಿವ್ ಎಂಡಿಗೆ ಇನ್ನೊಂದು ಪಾಸಿಟಿವ್ ಎಂಡು, ಇನ್ನೊಂದು ನೆಗೆಟಿವ್ ಎಂಡು, ಇನ್ನೊಂದು ಪಾಸಿಟಿವ್ ಎಂಡು, ಇನ್ನೊಂದು ನೆಗೆಟಿವ್ ಎಂಡು, ಹೀಗೆ ಕನೆಕ್ಟ್ ಮಾಡ್ತಾ ಹೋಗ್ತೇವೆ. ಯಾವಾಗ್ಲೂ ಪಾಸಿಟಿವ್ ಅನ್ನ ಕನೆಕ್ಟ್ ಮಾಡಬಾರ್ದು, ಇದನ್ನ ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಎಂಡ್ ಅನ್ನ ಪಾಸಿಟಿವ್ಗೆ, ನೆಗೆಟಿವ್ ಎಂಡ್ ಅನ್ನ ಪಾಸಿಟಿವ್ಗೆ, ಹೀಗೆ ಇಲ್ಲಿ ಮೂರುಗಳನ್ನ ಕನೆಕ್ಟ್ ಮಾಡಿದ್ದೇವೆ. ಮೂರೇ ಅಂತ ಅಲ್ಲ, ನಮ್ಗೆ ಜಾಸ್ತಿ ವಿದ್ಯುತ್ ವಿಭವಾಂತರ ಬೇಕು ಅಂದ್ರೆ ಜಾಸ್ತಿ ಸೆಲ್ ಅನ್ನ ಕನೆಕ್ಟ್ ಕೊಡ್ಬೋದು. ಸೊ ಹೀಗೆ ಒಂದಕ್ಕಿಂತ ಜಾಸ್ತಿ ಸೆಲ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ ನಾವು ಏನಂತ ಕರಿತೇವೆ, ಬ್ಯಾಟರಿ ಅಂತ ಕರಿತೇವೆ. ಅದೆಲ್ಲವನ್ನ ಕೂಡಿಸಿ ಬ್ಯಾಟರಿ ಅಂತ ಕರಿತೀರ. ಆಯ್ತಾ? ಸೊ ಇಲ್ಲಿ ಏನ್ ಹೇಳಿದ್ದಾರೆ, ವಿಭವದ ವ್ಯತ್ಯಾಸವನ್ನು ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಯಾವುದರಿಂದ, ಬ್ಯಾಟರಿಗಳಿಂದ ಏನು ಮಾಡಬಹುದು, ನಾವು ಉತ್ಪಾದಿಸಬಹುದು. ನೋಡಿ ಇಲ್ಲಿ ಬ್ಯಾಟರಿ ಡೈಗ್ರಾಮ್ ಅನ್ನ ತೋರಿಸಿದ್ದಾರೆ ಅಲ್ವಾ ಮಕ್ಕಳ. ಒಂದು ಪಾಸಿಟಿವ್ ಎಂಡ್ ಇರುತ್ತೆ ಬ್ಯಾಟರಿಯಲ್ಲಿ, ಒಂದು ನೆಗೆಟಿವ್ ಎಂಡ್ ಇರುತ್ತೆ. ನೀವೆಲ್ಲ ಅಬ್ಸರ್ವ್ ಮಾಡಿದೀರಾ, ಮನೆಯಲ್ಲಿ ನಾವು ಬಹಳಷ್ಟು ಉಪಕರಣಗಳಲ್ಲಿ ಬ್ಯಾಟರಿಯನ್ನ ಬಳಸ್ತೇವೆ ಮಕ್ಕಳೇ ಅಲ್ವಾ. ಸೊ ಅಲ್ಲಿ ನೀವು ಒಂದು ಬ್ಯಾಟರಿಯನ್ನ ತೆಗೆದು ನೋಡಿದ್ರೆ ಅವರೇ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಒಂದ್ ಎಂಡ್ ಅಲ್ಲಿ ಪಾಸಿಟಿವ್, ಒಂದ್ ಎಂಡ್ ಅಲ್ಲಿ ನೆಗೆಟಿವ್ ಅಂತ ಮೆನ್ಷನ್ ಆಗಿರುತ್ತೆ ಅಲ್ವಾ. ಸೊ ಹಾಗೆ ಒಂದು 2-3 ಸೆಲ್ ಕೋಶಗಳನ್ನ ಒಟ್ಟಿಗೆ ಕನೆಕ್ಟ್ ಮಾಡಿ ಬ್ಯಾಟರಿಯನ್ನ ಸರ್ಕ್ಯೂಟ್ ಅಲ್ಲಿ ಹಾಕ್ತೇವೆ. ಅದರಿಂದ ನಮ್ಗೆ ಏನಾಗತ್ತೆ, ಜಾಸ್ತಿ ವಿಭವಾಂತರ ಅಥವಾ ಜಾಸ್ತಿ ವೋಲ್ಟೇಜ್ ಏನಾಗತ್ತೆ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಆಯ್ತಾ? ಅದನ್ನೇ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಮುಂದೆ ನೋಡಿ, ಯಾವುದೇ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್
ಪ್ರವಾಹವನ್ನು ನಿರ್ವಹಿಸಲು ವಿದ್ಯುತ್ ಕೋಶವು ತನ್ನಲ್ಲಿ ಸಂಗ್ರಹಿತವಾದ ರಾಸಾಯನಿಕ ಶಕ್ತಿಯನ್ನ ಏನ್ ಮಾಡತ್ತೆ, ವ್ಯಯಿಸುತ್ತೆ. ಇದು ಏನಿಲ್ಲ ಮಕ್ಕಳ, ಇಲ್ಲಿ ಒಂದಕ್ಕಿಂತ ಹೆಚ್ಚು ಕೋಶಗಳನ್ನ ಅಥವಾ ಸೆಲ್ಗಳನ್ನ ಬಳಸಿ ಬ್ಯಾಟ್ರಿ ಅಂತೇಳಿ ಕನೆಕ್ಟ್ ಮಾಡಿದ್ದೇವೆ, ಹೌದಾ, ಸರ್ಕ್ಯೂಟಿಗೆ. ಸೊ ಈ ಬ್ಯಾಟ್ರಿ ಒಳಗಡೆ ಏನಿರುತ್ತಂತೆ, ರಾಸಾಯನಿಕ ಶಕ್ತಿ ಇರುತ್ತಂತೆ. ಸೊ ಅಲ್ಲಿನ ರಾಸಾಯನಿಕ ಶಕ್ತಿಯನ್ನ ಉಪಯೋಗಿಸಿ ಏನ್ ಮಾಡುತ್ತೆ ಈ ಬ್ಯಾಟ್ರಿ, ಇದರಿಂದ ನಮ್ಗೆ ಎನರ್ಜಿ ಸಿಗತ್ತೆ ಸರ್ಕ್ಯೂಟ್ ಅಲ್ಲಿ, ಆಯ್ತಾ. ಎಲೆಕ್ಟ್ರಾನ್ಗಳ ಫ್ಲೋ ಆಗ್ಲಿಕ್ಕೆ ಈ ರಾಸಾಯನಿಕ ಶಕ್ತಿ ಉಪಯೋಗ ಸಿಗುತ್ತೆ. ಸೊ ಇದಷ್ಟನ್ನ ಏನ್ ಮಾಡಿದ್ದೇವೆ ನಾವು, ವಿದ್ಯುತ್ ವಿಭವ ಮತ್ತು ವಿಭವಾಂತರಗಳ ಬಗ್ಗೆ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಮತ್ತೆ ಒಂದು ಕ್ವಶನ್ ಅರೈಸ್ ಆಗುತ್ತೆ ಅಲ್ವಾ ಮಕ್ಕಳ, ಮತ್ತೆ ಒಂದು ಕ್ವಶನ್ ನಿಮ್ ತಲೆಯಲ್ಲಿ ಬಂದಿರಬಹುದು. ಹಾಗಾದ್ರೆ ಮೇಡಮ್, ಈಗ ಇಲ್ಲಿ ನಮ್ಗೆ ಸರ್ಕ್ಯೂಟ್ ಅಲ್ಲಿ ಇಷ್ಟು ವೋಲ್ಟೇಜ್ ಕರೆಂಟ್, ಇಷ್ಟು ವೋಲ್ಟೇಜ್ ಜನರೇಟ್ ಆಗಿದೆ, ಇಷ್ಟು ವಿಭವಾಂತರ ಜನರೇಟ್ ಆಗಿದೆ ಅನ್ನೋದನ್ನ ಕಂಡುಹಿಡಿಲಿಕ್ಕೆ ಹೇಗ್ ಕಂಡುಹಿಡಿಯುವುದು? ನಾನು ಆಗ್ಲೇ ಹೇಳಿದೆ, ಕರೆಂಟ್ ಜನರೇಟ್ ಆಗಿದೆ ಅಂತ ಕಂಡುಹಿಡಿಲಿಕ್ಕೆ ನಾವು ಏನನ್ನ ಉಪಯೋಗಿಸ್ತೇವೆ? ಕರೆಂಟ್ ಜನರೇಟ್ ಆಗಿದ್ದನ್ನ ಕಂಡುಹಿಡಿಲಿಕ್ಕೆ ನಾವು ಏನ್ ಉಪಯೋಗಿಸ್ತೇವೆ? ಅಮೀಟರ್ ಅನ್ನು ಉಪಯೋಗಿಸ್ತೇವೆ ಅಲ್ವಾ. ಸಾರಿ, ಇಲ್ಲಿ ಏನು ಉಪಯೋಗಿಸ್ತೇವೆ? ಅಮೀಟರ್ ಅನ್ನು ಉಪಯೋಗಿಸ್ತೇವೆ ಅಲ್ವಾ. ಸೊ ಹಾಗೆ ಅದನ್ನೇ ನಾವು ಆಂಪಿಯರ್ ಅಂತ ಬರಿತೇವೆ. ಅಮೀಟರ್ ಅನ್ನ ಉಪಯೋಗಿಸೋದಕ್ಕಾಗಿ ಆಂಪಿಯರ್ ಅಂತ ಬರಿತೇವೆ. ಸೊ ಇಲ್ಲಿ ನಾವು ವೋಲ್ಟೇಜ್ ಅನ್ನ ಏನ್ ಮಾಡ್ಬೇಕು, ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಏನ್ ಹೇಳ್ತೇವೋ ಅದನ್ನ ನಾವು ಕಂಡುಹಿಡಿಲಿಕ್ಕೆ ಯಾವ್ದನ್ನ ಬಳಸ್ತೇವೆ ಮಕ್ಕಳ? ವೋಲ್ಟ್ ಮೀಟರ್ ಅನ್ನ ಬಳಸ್ತೇವೆ. ಯಾವ್ದನ್ನ ಬಳಸ್ತೇವೆ? ವೋಲ್ಟ್ ಮೀಟರ್ ಅನ್ನ ಬಳಸ್ತೇವೆ. ಸೊ ವೋಲ್ಟ್ ಮೀಟರ್ ಅನ್ನ ಬಳಸಿ ವೋಲ್ಟೇಜ್ ಅನ್ನ ಕಂಡುಹಿಡಿತೇವೆ, ಆಯ್ತಾ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ವೋಲ್ಟ್ ಮೀಟರ್ ಅಥವಾ ವೋಲ್ಟ್ ಅಂತ, ವೋಲ್ಟೇಜ್ ಅನ್ನ ಯಾವಾಗ್ಲೂ ಏಕಮಾನನ್ನ ನೋಡೋಣ. ವೋಲ್ಟೇಜ್ ಅನ್ನ ವೋಲ್ಟ್ ಮೀಟರ್ ಅನ್ನ ಉಪಯೋಗಿಸಿ ಕಂಡು ಹಿಡಿದ್ರು ಅದಕ್ಕೆ ಏಕಮಾನವನ್ನ ಏನಂತ ಬರಿತೇವೆ? ವೋಲ್ಟ್ ಅಥವಾ ವಿ ಅಂತ ಬರಿತೇವೆ. ಹೇಗೆ ಇಲ್ಲಿ ಕರೆಂಟಿಗೆ ಆಂಪಿಯರ್ ಅಥವಾ ಎ ಅಂತ ಬರಿತೇವೋ ಹಾಗೆ ಇಲ್ಲಿ ವೋಲ್ಟೇಜ್ ಅನ್ನ ವೋಲ್ಟ್ ಅಥವಾ ವಿ ಅನ್ನೋ ಅಕ್ಷರದಿಂದ ಡಿನೋಟ್ ಮಾಡ್ತೇವೆ. ಅದಕ್ಕೆ ವೋಲ್ಟ್ ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದ್ರೆ, ಅದಕ್ಕೆ ನೋಡಿ ಇಲ್ಲಿ ಒಬ್ರು ಸೈಂಟಿಸ್ಟ್ ಇದ್ದಾರೆ, ಅಲೆಕ್ಸಾಂಡ್ರೋ ವೋಲ್ಟ್ ಅನ್ನೋರು ಏನ್ ಮಾಡ್ತಾರೆ, ಇಲ್ಲಿ ಈ ಏಕಮಾನವನ್ನ ಕಂಡುಹಿಡಿದಿದ್ದಾರೆ. ಅದಕ್ಕಾಗಿ ಇದಕ್ಕೆ ವೋಲ್ಟ್ ಅನ್ನೋ ಹೆಸರನ್ನ ಕೊಟ್ಟಿದ್ದೇವೆ. ವಿಭವಾಂತರದ ಏಕಮಾನವಾದ ವೋಲ್ಟ್ ಅನ್ನು ಇಟಲಿಯ ಭೌತ ವಿಜ್ಞಾನಿ ಅಲೆಕ್ಸಾಂಡ್ರೋ ವೋಲ್ಟ್ ನ ಹೆಸರಿನಿಂದ ಏನ್ ಮಾಡ್ತಾ ಇದ್ದಾವೆ, ಸೂಚಿಸಲಾಗ್ತಾ ಇದೆ. ಹಾಗಾದ್ರೆ ವಿದ್ಯುತ್ ವಿಭವ ಅಥವಾ ವಿಭವಾಂತರವನ್ನ ಇಂಗ್ಲಿಷ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಅಂತ ಕರಿತೇವೆ. ವೋಲ್ಟೇಜ್ ಅನ್ನ ನಾವು ಯಾವಾಗ್ಲೂ ವೋಲ್ಟ್ ಮೀಟರ್ ಅನ್ನೋ ಉಪಕರಣವನ್ನ ಬಳಸಿ ಏನ್ ಮಾಡ್ತೇವೆ, ಕಂಡು ಹಿಡಿತೇವೆ, ಆಯ್ತಾ. ವೋಲ್ಟ್ ಮೀಟರ್ ಅನ್ನೋ ಉಪಕರಣವನ್ನ ಬಳಸಿ ಕಂಡು ಹಿಡಿತೇವೆ. ಸೊ ಅದ ವೋಲ್ಟ್ ಅನ್ನೋ ವಿಜ್ಞಾನಿ ಅದನ್ನ ಕಂಡುಹಿಡಿದಿದ್ದಕ್ಕಾಗಿ ಅವನ ಹೆಸರನ್ನೇ ಅಲ್ಲಿ ಸೂಚಿಸಿದ್ದಾರೆ, ವೋಲ್ಟ್ ಅಂತ, ಆಯ್ತು. ಅದು ಏನದು? ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವಿಭವಾಂತರದ ಏಕಮಾನ ವೋಲ್ಟ್ ಅಂತ ಹೇಳ್ತೇವೆ, ಆಯ್ತಾ. ಹಾಗಾದ್ರೆ ಮುಂದಿನದನ್ನ ನೋಡಿ ಮಕ್ಕಳ. ನಾ ಈಗಷ್ಟೇ ಹೇಳಿದೆ, ವೋಲ್ಟೇಜ್ ಅನ್ನ ಮೆಷರ್ ಮಾಡ್ಲಿಕ್ಕೆ ವೋಲ್ಟ್ ಮೀಟರ್ ಅನ್ನ ಬಳಸ್ತೇವೆ, ವೋಲ್ಟ್ ಮೀಟರ್ ಅನ್ನೋ ಉಪಕರಣವನ್ನ ಬಳಸ್ತೇವೆ ಅಂತ. ನೋಡಿ ಇಲ್ಲಿ ವೋಲ್ಟ್ ಮೀಟರ್ ಉಪಕರಣದ ಚಿತ್ರವನ್ನ ತೋರಿಸಿದ್ದಾರೆ ಮಕ್ಕಳ. ನೀವು ಕೇಳ್ಬಹುದು, ಮೇಡಮ್ ಎರಡೆರಡು ವೋಲ್ಟ್ ಮೀಟರ್ ಅನ್ನ ತೋರಿಸಿದೀರಾ ಅಲ್ವಾ ಅಂತ. ನೋಡಿ ಇಲ್ಲಿ ಇವೆರಡು ಒಂದೇ, ಆಯ್ತಾ. ನಾನ್ ನಿಮ್ಗೆ ಜಾಸ್ತಿ ನಾಲೆಜ್ ಸಿಗ್ಲಿ ಅಂತ ಹೇಳಿ ಯಾವ್ಯಾವ ತರದ ವೋಲ್ಟ್ ಮೀಟರ್ ಬಳಸಬಹುದು ಅನ್ನೋ ಅಂದಾಜು ಸಿಗ್ಲಿ ಅಂತ ಹೇಳಿ ಏನ್ ಮಾಡಿದ್ದೇನೆ, ಇಲ್ಲಿ ಎರಡೆರಡು ಚಿತ್ರವನ್ನ ತೋರಿಸಿದ್ದೇನೆ. ಸೊ ಇಲ್ಲಿ ಏನಾಗತ್ತೆ, ವೋಲ್ಟ್ ಮೀಟರ್ ಇದೆ, ಇಲ್ಲೂ ಕೂಡ ಅಮೀಟರ್ ತರನೇ ಒಂದು ನೀಡಲ್ ಇರತ್ತೆ. ಈಗ ನಾವು ಗಡಿಯಾರದ ಮುಳ್ಳು ಅಂತ ಹೇಳ್ತೇವಲ್ವಾ, ಹಾಗೆ. ಸೊ ಅದ್ರ ತರನೇ ಇಲ್ಲಿ ಮುಳ್ಳಿರುತ್ತೆ. ಅದು ಏನ್ ಮಾಡುತ್ತೆ, ಕನೆಕ್ಷನ್ ಅನ್ನ ಕೊಟ್ಟಾಗ ನೋಡಿ ಇಲ್ಲಿ ರೆಡ್ ನಾಬ್ ಅನ್ನ ತೋರಿಸಿದ್ದಾರೆ, ಬ್ಲಾಕ್ ನಾಬ್ ಅನ್ನ ತೋರಿಸಿದ್ದಾರೆ. ಬ್ಲಾಕ್ ನಾಬ್ ನೆಗೆಟಿವ್ ಇದೆ, ರೆಡ್ ನಾಬ್ ಪಾಸಿಟಿವ್ ಇದೆ, ಆಯ್ತಾ. ಇವೆರಡು ಪಾಸಿಟಿವ್, ಇದು ನೆಗೆಟಿವ್. ಕನೆಕ್ಷನ್ ಅಲ್ಲಿ ಹಾಗೆ ಮಾಡ್ತೇವೆ. ಇದ್ರ ಬಗ್ಗೆ ಎಲ್ಲ ಮಕ್ಕಳೇ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ. ಕನೆಕ್ಷನ್ ಬಗ್ಗೆ ನೀವು PUC ಗೆ ಹೋದಾಗ ಕನೆಕ್ಷನ್ ಬಗ್ಗೆ ನಿಮ್ಗಲ್ಲಿ ಎಕ್ಸ್ಪ್ಲನೇಷನ್ ಅನ್ನ
ಪ್ರಾಕ್ಟಿಕಲ್ ಮೂಲಕ ತೋರಿಸ್ಕೊಡ್ತಾರೆ. ಆಯ್ತಾ? ಈಗ ನೀವು ಇಷ್ಟನ್ನ ನೆನ್ಪಿಟ್ಕೊಳ್ಳಿ, ವೋಲ್ಟ್ ಮೀಟರ್ ಅನ್ನ ವೋಲ್ಟೇಜ್ ಅನ್ನ ಮೆಷರ್ ಮಾಡ್ಲಿಕ್ಕೆ ವೋಲ್ಟ್ ಮೀಟರ್ ಅನ್ನ ಬಳಸ್ತಾರೆ. ವಿಭವಾಂತರವನ್ನು ಅಳೆಯುವ ಉಪಕರಣವನ್ನ ವೋಲ್ಟ್ ಮೀಟರ್ ಎಂದು ಕರೆಯಲಾಗುತ್ತದೆ. ಯಾವುದೇ ಬಿಂದುಗಳ ನಡುವಿನ ವಿಭವ ಅಳೆಯಲು ಏನ್ ಮಾಡ್ತೇವೆ, ವೋಲ್ಟ್ ಮೀಟರ್ ಅನ್ನ ಯಾವಾಗ್ಲೂ ಸಮಾಂತರವಾಗಿ ಬಳಸ್ತೇವೆ. ನಾ ಹೇಳಿದ್ದೇನೆ ನಿಮಗೆ, ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗಳ ಬಗ್ಗೆ ನಾನ್ ನಿಮ್ಗೆ ಈ ಅಧ್ಯಾಯದಲ್ಲಿ ಮುಂದೆ ಹೇಳ್ತೇನೆ. ಆಯ್ತಾ? ಮುಂದಿನದನ್ನ ಹೇಳ್ತೇನೆ. ಓಕೆ, ಹಾಗಾಗಿ ಇಲ್ಲಿ ಈಗ ಒಂದು ಸಮಸ್ಯೆಯನ್ನ ಕೊಟ್ಟಿದ್ದಾರೆ ಮಕ್ಕಳ. ಈ ಸಮಸ್ಯೆಯನ್ನ ಪರಿಹಾರ ಮಾಡೋಣ. 12 ವೋಲ್ಟ್ ನೋಡಿ, ಇಲ್ಲಿ 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂಬ್ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಏನ್ ಮಾಡ್ಬೇಕು, ವೋಲ್ಟೇಜ್ ಡೆಫಿನೇಷನ್ ಅನ್ನ ತಿಳ್ಕೊಳ್ಬೇಕು ಫಸ್ಟ್, ಆಮೇಲೆ ಇದನ್ನ ನೋಡ್ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ವೋಲ್ಟೇಜ್ ಡೆಫಿನೇಷನ್ ಬಗ್ಗೆ ತಿಳ್ಕೊಂಡು ಆಮೇಲೆ ಆ ಸಮಸ್ಯೆಯನ್ನ ಪರಿಹಾರ ಮಾಡೋಣ. ಆಯ್ತಾ? ನೋಡಿ, ಇಲ್ಲಿ ವಿಭವಾಂತರದಲ್ಲಿ ವೋಲ್ಟೇಜ್ ಡೆಫಿನೇಷನ್ ಅನ್ನ ವಿಭವಾಂತರದ ಸೂತ್ರವನ್ನ ಕೊಟ್ಟಿದ್ದಾರೆ. ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನ ಏನಂತ ಕರಿತೇವೆ, ವಿಭವಾಂತರ ಅಂತ ಕರಿತೇವೆ. ವಿಭವಾಂತರವನ್ನ ಸೆಲ್ಗಳು ಸೃಷ್ಟಿ ಮಾಡತ್ತೆ ಅಂತ ಹೇಳಿದೆ ನಾನು. ಇಲ್ಲಿಂದ ಎಲೆಕ್ಟ್ರಾನ್ ಪ್ರವಾಹ ಸ್ಟಾರ್ಟ್ ಆದ್ರೆ, ಸೊ ಈ ಸೆಲ್ ಇಂದ ಅದು ಎನರ್ಜಿಯನ್ನ ತಗೊಂಡು ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಅಲ್ಲಿ ಫ್ಲೋ ಆಗಿ ಏನಾಗುತ್ತೆ, ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಜನರೇಟ್ ಆಗತ್ತೆ. ಸೊ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ಲಿ ಕ್ರಿಯೇಟ್ ಆಯ್ತು. ಹಾಗಾದ್ರೆ ಹೇಗೆ ಕ್ರಿಯೇಟ್ ಆಯ್ತು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಏನಾಗತ್ತೆ, ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಕರೆಂಟ್ ಇಲ್ಲಿ ವಿಭವಾಂತರ ಸೃಷ್ಟಿ ಆಗ್ತಾ ಇದೆ ಅಲ್ವಾ? ಸೊ ಅದರ ತರುವಲ್ಲಿ ಏನಾಗತ್ತೆ, ಕೆಲಸ ಆಗತ್ತೆ. ಹೌದು ಮಕ್ಕಳ? ಇಲ್ಲಿಂದ ಇಲ್ಲಿಗೆ ತರುವಲ್ಲಿ ಒತ್ತಡ ಕ್ರಿಯೇಟ್ ಆಗ್ಬೇಕು ಫಸ್ಟ್, ಆಮೇಲೆ ಅದರಿಂದ ಏನಾಗ್ಬೇಕು, ಎಲೆಕ್ಟ್ರಾನ್ಗಳು ಪ್ರವಾಹ ಆಗ್ಬೇಕು. ಇಷ್ಟು ಕೆಲಸ ಆಗಿದೆ ಅಲ್ವಾ ಅಲ್ಲಿ? ಸೊ ಅದನ್ನ ನಾವು ಇಲ್ಲಿ ಇಕ್ವೇಶನ್ ಅಲ್ಲಿ ಬಳಸ್ಕೊಳ್ತೇವೆ. ಸೊ ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ಎರಡು ಬಿಂದುಗಳ ನಡುವಿನ ವಿಭವಾಂತರ ಯಾವ್ದಿರುತ್ತೆ, ಅದು ಇಲ್ಲಿ ಏನೇನಾಗತ್ತೆ, ಕೆಲಸ ಭಾಗಿಸು ಆವೇಶ ಅಥವಾ ಚಾರ್ಜ್. ಈ ಚಾರ್ಜ್ ಇಲ್ಲಿ ಫ್ಲೋ ಆಗತ್ತೆ, ಕರೆಂಟ್ ಜನರೇಟ್ ಆಗತ್ತೆ. ಇಲ್ಲಿ ಇದು ಫ್ಲೋ ಆಗಿದೆ ಅಂದ್ರೆ ಅರ್ಥ ಇಲ್ಲಿ ಒತ್ತಡ ಕ್ರಿಯೇಟ್ ಆಗಿ ಇದು ಫ್ಲೋ ಆಗಿದ್ದನ್ನ ಕೆಲಸ ಆಗಿದೆ ಅಂತ ಹೇಳ್ತೇವೆ. ಒಂದ್ ಕೆಲಸ ಆಗಿದೆ ಇಲ್ಲಿಂದ ಅದು ಫ್ಲೋ ಆಗಿದೆ, ಒತ್ತಡ ಜನರೇಟ್ ಆಗಿ ಅನ್ನೋದನ್ನ ಹೇಳಿದ್ದಾರೆ. ಸೊ ಅದಕ್ಕಾಗಿ ನಾವಿಲ್ಲಿ ಕೆಲಸ ಭಾಗಿಸು ಆವೇಶ ಅಂತ ತಗೊಳ್ತೇವೆ. ಸೊ ಹಾಗಾದ್ರೆ ವೋಲ್ಟೇಜ್ ಅಥವಾ ವಿಭವಾಂತರದ ಸೂತ್ರ ಏನು ಮಕ್ಕಳ, W ಭಾಗಿಸು Q. W ಅಂದ್ರೆ ಕೆಲಸ, Q ಅಂದ್ರೆ ಆವೇಶ ಅಥವಾ ಚಾರ್ಜ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಏಕಮಾನವನ್ನ ಆಗ್ಲೇ ಹೇಳ್ದೆ, ವೋಲ್ಟ್ ಅಂತ ಹೇಳಿ ಅಲ್ವಾ? ಸೊ ಇದಿಷ್ಟನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಿಭವಾಂತರ ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಕೆಲಸ ಆಗುತ್ತೆ ಅಂತ. ನಾನೀಗ ಇಲ್ಲಿಂದ ಎಲೆಕ್ಟ್ರಾನ್ಗಳು ಪ್ರವಾಹ ಆಗಿ ಇಲ್ಲಿ ಬಲ್ಬಲ್ಲಿ ವಿದ್ಯುತ್ ಜನರೇಟ್ ಮಾಡುವಾಗ ಒತ್ತಡದಿಂದ ಕೆಲಸ ಆಗತ್ತೆ. ಅದು ಪ್ರವಾಹ ಆಗಿದೆ ಅಂದ್ರೆ ಅಲ್ಲಿ ಕೆಲಸ ಆಗಿದೆ ಅಂತ ಅರ್ಥ ಅಲ್ವಾ? ಸೊ ಆ ಕೆಲಸ ಎಷ್ಟಾಗಿದೆಯಂತೆ, 1 ಜೌಲ್ ಅಷ್ಟು ಕೆಲಸ ನಡೆದಿದೆ. ಇಲ್ಲಿ ಎಷ್ಟು ಕೆಲಸ ನಡೆದಿದೆ, 1 ಜೌಲ್ ಅಷ್ಟು ಕೆಲಸ ನಡೆದಿದೆ. ಹಾಗಾದರೆ 1 ವೋಲ್ಟ್ ಅನ್ನ ನಾವು 1 ಜೌಲ್ ಪರ್ 1 ಕೂಲಂಬ್ ಅಂತ ಹೇಳ್ತೇವೆ. ನೋಡಿ ಇಲ್ಲಿ 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೌಲ್ ಅಂಡ್ 1 ಕೂಲಂಬ್. 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೌಲ್ ಪರ್ ಕೂಲಂಬ್ ಅಂತ ಬರ್ತಿದ್ದಾರೆ. ರೇಸ್ ಟು -1 ಅಂದ್ರೆ ಏನ್ ಅರ್ಥ, ಸೀದರ ಘಾತ -1 ಅಂದ್ರೆ ಅರ್ಥ ಡಿವೈಡೆಡ್ ಬೈ ಅಂತ ಅರ್ಥ. ಆಯ್ತಾ? ಸೊ ಇಲ್ಲಿ ನೋಡಿ, ಇಲ್ಲಿ 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೂಲ್ ಪರ್ 1 ಜೌಲ್ ಪರ್ ಕೂಲಂಬ್ ಅಂದ್ರೆ ಅರ್ಥ ವೋಲ್ಟೇಜ್ ಸೂತ್ರ V ಇಸ್ ಈಕ್ವಲ್ ಟು ಏನಂತ ಹೇಳಿದೆ ನಾನು, ಕೆಲಸ W ಭಾಗಿಸು ಚಾರ್ಜ್ Q ಅಥವಾ ಆವೇಶ, ಕೆಲಸ ಭಾಗಿಸು ಆವೇಶ ಅಥವಾ W ಭಾಗಿಸು Q ಅಂತ ತಗೊಳ್ತೇವೆ. ಸೊ ಇಲ್ಲಿ W ಅಂದ್ರೆ ಕೆಲಸ, ಅದರ ಏಕಮಾನ ಯಾವುದು, ಜೌಲ್ ಅಥವಾ J ಅಂತ ತಗೊಳ್ತೇವೆ. ಹಾಗಾದ್ರೆ ಆವೇಶ ಅಥವಾ
ಕ್ಯೂ ಚಾರ್ಜ್ ಇದು ಯಾವುದು ಆಗ್ಲೇ ಹೇಳ್ದೆ ನಾನು ನಿಮ್ಗೆ ಕುಲಂ ಅಂತ ಹೇಳ್ದೆ ಅಲ್ವಾ. ಸೊ ಸಿ ಅಂತ ತಗೊಳ್ತೇವೆ. ಅದನ್ನೇ ನಾವಿಲ್ಲಿ J/C ಅಂತ ಬರೆಯೋ ಬದಲು ಜೌಲ್ ಪರ್ ಕುಲಂ ಅಂತ ಬರ್ದಿದ್ದೇವೆ. ಆಯ್ತಾ. ಇದಿಷ್ಟು ಏನು ಮಕ್ಕಳ ವಿದ್ಯುತ್ ವಿಭವ ಮತ್ತು ವಿಭವಾಂತರಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಹಾಗಾದ್ರೆ ವೋಲ್ಟ್ ಮೀಟರ್ ಅಂದ್ರೆ ಏನು ಅಂತ ಹೇಳ್ತೀವಿ. ಈ ಸಮಸ್ಯೆ ನಾವು ತರಗತಿಯಲ್ಲಿ ನೋಡೋಣ. ಆಯ್ತಾ. ಏನ್ ಮಾಡ್ಬೇಕು, ಅಟೆಂಡ್ ಮಾಡ್ಬೇಕು. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇವತ್ತಿನ ಕ್ಲಾಸ್ ಅನ್ನ ಸರಿಯಾಗಿ ಕೇಳ್ಬೇಕು. ಸೊ ಹಾಗಾದ್ರೆ ನಾನು ಇವತ್ತಿನ ಅಧ್ಯಾಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮಕ್ಕಳ. ನಾವು ಮುಂದಿನ ಈ ಅಧ್ಯಾಯವನ್ನ ತರಗತಿಯಲ್ಲಿ ಸ್ಟಡಿ ಮಾಡೋಣ. ಆಯ್ತು. ಓಕೆ. ಸರಿ ವಿದ್ಯಾರ್ಥಿಗಳ, ಹಾಗಾದ್ರೆ ನಾವು ಮುಂದಿನ ತರಗತಿಗಳಲ್ಲಿ ಸಿಗೋಣ. ಆಯ್ತು.